Hello, in this video, we'll study a novel written by George Orwell, that is Animal Farm. So we'll study the characteristics first. With the characteristics, I will also explain the story a bit by bit. So George Orwell's Animal Farm is a short novel written during World War II and published in 1945. It tells the story of a group of farm animals who revolt against their keeper. So Animal Farm, it's a short novel. Short novels are also known as novella, which is written during the World War II and was published in 1945. ಇದು ವರ್ಲ್ಡ್ ವಾರ್ ಸೆಕೆಂಡ್ ಟೈಮ್ದಾಗ ಬರ್ದಿರೋಂಥದ್ದು, ಆಮೇಲೆ ಪಬ್ಲಿಷ್ ಆಗಿದ್ದು ಕೂಡ 1945 ಒಳಗೆ. ಸೊ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ಗ್ರೂಪ್ ಆಫ್ ಅನಿಮಲ್ಸ್, ಫಾರ್ಮ್ ಅನಿಮಲ್ಸ್ ಏನು ಮಾಡ್ತಾವಂದ್ರೆ ಅದರ ಕೀಪರ್ ಯಾರು ಅದನ್ನು ನೋಡ್ಕೋತಿರ್ತಾರಲ್ಲ, ಯಾರು ಫಾರ್ಮ್ ಓನರ್ ಇರ್ತಾರಲ್ಲ ಅವನ ವಿರುದ್ಧನ ಅನಿಮಲ್ಸ್ ದಂಗೆ ಹೇಳ್ತಾವ. They want to create a place where all animals are treated equally and where they can be free and happy. So ಅದ್ರದ್ದು ಮೇನ್ ಇಂಟೆನ್ಷನ್ ಏನಾಗಿತ್ತಪ್ಪ ಅಂತಂದ್ರೆ ಈ ಅನಿಮಲ್ಸ್ದು, that they wanted a very happy place to live and where all the animals are treated equally. So Mr. Jones ಏನು ಮಾಡ್ತಿರ್ತಾನಪ್ಪ ಅಂತಂದ್ರೆ he was a bit aggressive or he was not looking good towards the animal farm. ಅನಿಮಲ್ ಫಾರ್ಮ್ ಅಂದರೆ ಈ ಅನಿಮಲ್ಸ್ ವಿರುದ್ಧನ ಅವ ಇರ್ತಾನ. ವಿರುದ್ಧ ಅಂದ್ರೆ ಸರಿಯಾಗಿ ನೋಡ್ಕೋತಿರಂಗಿಲ್ಲ, ಅವು ಊಟಕ್ಕೆ ಸರಿಯಾಗಿ ಹಾಕ್ತಿರಂಗಿಲ್ಲ. ಸೊ ದಟ್ ಈಸ್ ದ ಪ್ರಾಬ್ಲಮ್ ಇನ್ ಅನಿಮಲ್ ಫಾರ್ಮ್. ಆ್ಯಂಡ್ ಇದನ್ನ ಅವ್ರು ಚೇಂಜ್ ಮಾಡ್ಬೇಕಂತ ಹೇಳಿ ಅನಿಮಲ್ಸ್ ಎಲ್ಲ ಏನು ಮಾಡ್ತಾವ, ದೇ ರಿವೋಲ್ಟ್ ಅಗೇನ್ಸ್ಟ್ ದೇರ್ ಕೀಪರ್. ಹವೆವರ್ ದೇ ಆರ್ ಇವೆಂಚುಯಲಿ betrayed by one of them and the farm returns to its previous state. ಸೊ ಹವೆವರ್ ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ದೇ ಸಕ್ಸೀಡ್ ಇನ್ ದ ರಿವೋಲ್ಟ್. ಅವು ಈ ಮಿಸ್ಟರ್ ಜೋನ್ಸ್ ವಿರುದ್ಧ, ಈ ಕೀಪರ್ ಯಾರಪ್ಪ ಅಂತಂದ್ರೆ ಮಿಸ್ಟರ್ ಜೋನ್ಸ್ ಅಂತ ಹೇಳಿರ್ತಾನ ಅನಿಮಲ್ ಫಾರ್ಮ್ ಓನರ್, ಅವನ ವಿರುದ್ಧ ಅವು ತಿರುಗಿ ಬೀಳ್ತಾವ. ತಿರುಗಿ ಬಿದ್ದಾಗ ಅನಿಮಲ್ ಫಾರ್ಮ್ನ ಅವೇ ಕಂಟ್ರೋಲ್ ಮಾಡ್ತಿರ್ತಾವ, ಅನಿಮಲ್ಸ್ನ ಕಂಟ್ರೋಲ್ ಮಾಡ್ತಾವ, ಜೋನ್ಸ್ನ ಹೊರ ಹಾಕಿಬಿಡ್ತಾವ. ಆದ್ರೆ ಮುಂದೊಂದಿನ ಏನಾಗುತ್ತಪ್ಪ ಅಂತಂದ್ರೆ ಅನಿಮಲ್ಸ್ ತಾವ ಒಬ್ಬರಿಂದ ಒಬ್ಬರು ಬಿಟ್ರೇ ಮಾಡ್ಕೊಂಡು, ಅಂದ್ರೆ ಒಬ್ಬರ ಜಹಾಡಿ ಅವರೊಳಗೆ ಅವ್ರ ಮನಸ್ಸಿನೊಳಗೆ ದ್ವಂದ್ವಗಳು ಕ್ರಿಯೇಟ್ ಆಗಿ ಏನಾಗುತ್ತಪ್ಪ ಅಂತಂದ್ರೆ ದೇ ರಿಟರ್ನ್ ಟು ಇಟ್ಸ್ ಪ್ರೀವಿಯಸ್ ಸ್ಟೇಟ್. ಮತ್ತು ವಾಪಸ್ ಅನಿಮಲ್ ಫಾರ್ಮ್ ಕಂಟ್ರೋಲರ್ ಯಾರು ಆಗ್ತಾರಪ್ಪ ಅಂತಂದ್ರೆ ಮತ್ತೊಮ್ಮೆ ಮಿಸ್ಟರ್ ಜೋನ್ಸ್ನ ಆಗ್ತಾನ ಅಥವಾ ಹ್ಯೂಮನ್ಸ್ ಆಗ್ತಾರ. ದ ನರೇಟಿವ್ ಈಸ್ ಅನ್ ಅಲೋಗರಿ ವಿಚ್ ಮೀನ್ಸ್ ದ ಆಥರ್ ಇಂಟೆಂಡೆಡ್ ಇಟ್ ಟು ಸಿಂಬಲೈಸ್ ಟ್ರೂ ಇವೆಂಟ್ಸ್. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ವೆಲ್ ನೋನ್ ಪೊಲಿಟಿಕಲ್ ಅಲೆಗರೀಸ್. It is based on the betrayal of the Russian Revolution by Joseph Stalin. It is a political allegory on Russian Revolution. So, idondu ಏನು ಪಾತಂದ್ರೆ novella particularly, it is dependent upon the Russian Revolution. ಸೊ ರಷ್ಯನ್ ರೆವಲ್ಯೂಷನ್ ಒಳಗೆ ಏನಾಗುತ್ತಿರುತ್ತಲ್ಲ ಅದನ್ನ ಅನಿಮಲ್ಸ್ ರೂಪದೊಳಗ ಅಥವಾ ಫೆಬಲ್ ಒಂದು ರೂಪದೊಳಗ ಇದನ್ನ ತಂದಾನ. ಯಾರು? ಜಾರ್ಜ್ ಆರ್ವೆಲ್ ಅವರು ಇದನ್ನ ತಂದಾರ. ಸೊ ಇಟ್ ಇಸ್ ಅ political allegory about Russian Revolution. ಸೊ ನೆಕ್ಸ್ಟ್ ನಿಮ್ಗೆ ಯಾರು ರಷ್ಯನ್ ರೆವಲ್ಯೂಷನ್ ಯಾರು ಇನ್ವಾಲ್ವ್ ಇದ್ರು, ಆಮೇಲೆ ಯಾವ ಕ್ಯಾರೆಕ್ಟರ್ ಅದನ್ನು ರೀಪ್ರೆಸೆಂಟ್ ಮಾಡ್ತಾವ ಅನ್ನೋದು ಹೇಳಿ ಐ ವಿಲ್ ಜಸ್ಟ್ ಶೋ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ನೆಕ್ಸ್ಟ್ ಸ್ಲೈಡ್. ಸೊ ದ ಫಸ್ಟ್ ಕ್ಯಾರೆಕ್ಟರ್ ಈಸ್ ಮಿಸ್ಟರ್ ಜೋನ್ಸ್, ದ ಆಫನ್ ಡ್ರಂಕ್ ಫಾರ್ಮರ್ who runs the manor farm before the animals stage the rebellion and establish animal farm. Mr. Jones is an unkind master who indulges himself drinking while his animals lack food. He thus represents Tsar Nicholas II, whom the Russian Revolution ousted. ಇಲ್ಲೇನಾಗುತ್ತಪ್ಪ ಅಂತಂದ್ರೆ ಮಿಸ್ಟರ್ ಜೋನ್ಸ್ ಅನಿಮಲ್ ಫಾರ್ಮ್ನ ಓನರ್ ಆಗಿರ್ತಾನ. ಸೊ ಈ ಅನಿಮಲ್ಸ್ ಏನು ಮಾಡ್ತಾವಪ್ಪ ಅಂದ್ರೆ ಇವನ್ ವಿರುದ್ಧನ ದಂಗೆ ಹೇಳ್ತಾವ ಆ್ಯಂಡ್ ದಂಗೆ ಎದ್ದು ಇವನ್ನ ಹೊರ ಹಾಕಿಬಿಡ್ತಾವ. ಇಲ್ಲಿ ಮಿಸ್ಟರ್ ಜೋನ್ಸ್ ಯಾರನ್ನ ರೀಪ್ರೆಸೆಂಟ್ ಮಾಡ್ತಾರಪ್ಪ ಅಂತಂದ್ರೆ ಸಾರ್ ನಿಕೋಲಸ್ ಸೆಕೆಂಡ್. ಸೊ ರಷ್ಯನ್ ರೆವಲ್ಯೂಷನ್ ಒಳಗೆ ಕೂಡ, ಈ ರಷ್ಯನ್ ರೆವಲ್ಯೂಷನ್ ಏನಾಗಿರ್ತದಲ್ಲ ಅಲ್ಲಿನೂ ಕೂಡ ಈ ಸಾರ್ ನಿಕೋಲಸ್ನ ಹೊರ ಹಾಕಿ ಔಟ್ಸೈಡ್ ಅಂದ್ರೆ ಏನು, ಅವನ ಕೆಳಗಿಳಿಸಿ ಬೇರೆದವ್ರಿಗೆ ಹತೋಟಿ ತಗೋತಾರ ಅಥವಾ ಅವ್ನ ಕೆಳಗಿಳಿಸಿ ಬೇರೆದವರು ಅಧಿಕಾರಕ್ಕೆ ಬರ್ತಾರಲ್ಲಿ. ಸೊ ರಿಮೆಂಬರ್, ಮಿಸ್ಟರ್ ಜೋನ್ಸ್ ಈಸ್ ನನ್ ಅದರ್ ದೆನ್ ಸಾರ್ ನಿಕೋಲಸ್ ಸೆಕೆಂಡ್ ಫ್ರಾಮ್ ರಷ್ಯನ್ ರೆವಲ್ಯೂಷನ್. ಸೊ ಅವನ್ನ ಕೆಳಗಿಳಿಸ್ತಾರ, ಇಲ್ಲಿ ಅನಿಮಲ್ಸ್ ಹ್ಯಾಂಡ್ ಓವರ್ ಆಗ್ತಾವ, ಮಿಸ್ಟರ್ ಜೋನ್ಸ್ನ ತಗೋತಾವ, ಮಿಸ್ಟರ್ ಜೋನ್ಸ್ನ ಹೊರಹಾಕಿ ತಾವು ಅಧಿಕಾರಕ್ಕೆ ಬರ್ತಾವ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ಓಲ್ಡ್ ಮೇಜರ್, ದ ಪ್ರೈಸ್ ವಿನ್ನಿಂಗ್ boa whose vision of a socialist utopia serves as the
inspiration for the rebellion. 3 days after describing the vision and teaching the animals the song Beast of England ಮತ್ತೆ Beast of Ireland ಅಂತಂದು ಸಾಂಗ್ ಇದೆ. Major dies leaving Snowball and Napoleon to struggle for control of his legacy. Orwell based Major on both the German political economist Karl Marx and the Russian revolutionary leader Vladimir Ilyich Lenin. So ಈ ಒಂದು ಕ್ಯಾರೆಕ್ಟರ್ ಓಲ್ಡ್ ಮೇಜರ್ ಅನ್ನೋ ಕ್ಯಾರೆಕ್ಟರ್ ಯಾರನ್ನ ರೀಪ್ರೆಸೆಂಟ್ ಮಾಡ್ತಪ್ಪ ಅಂತಂದ್ರೆ ಜರ್ಮನ್ ಪೊಲಿಟಿಕಲ್ ಎಕನಾಮಿಸ್ಟ್ ಕಾರ್ಲ್ ಮಾರ್ಕ್ಸ್. ನಿಮ್ಗೆ ಕಾರ್ಲ್ ಮಾರ್ಕ್ಸ್ ಇಂದ ಮಾರ್ಕ್ಸಿಸಮ್ ಗೊತ್ತಿರ್ತದ. ಆ್ಯಂಡ್ ದ ರಷ್ಯನ್ ರೆವಲ್ಯೂಷನರಿ ಲೀಡರ್ ವ್ಲಾಡಿಮಿರ್ ಇಲಿಚ್ ಲೆನಿನ್ ಅನ್ನೋ ಒಬ್ಬ ವ್ಯಕ್ತಿನ ರೀಪ್ರೆಸೆಂಟ್ ಮಾಡ್ತದ ಓಲ್ಡ್ ಮೇಜರ್. ಸೊ ಓಲ್ಡ್ ಮೇಜರ್ ಈ ಇಡೀ ಫಾರ್ಮ್ ಒಳಗೆ ಹೆಂಗಪ್ಪ ಅಂತಂದ್ರೆ ಎಲ್ಲಕ್ಕಿಂತ ಜಾಸ್ತಿ ವಯಸ್ಸಾಗಿರ್ತದ ಪಿಗ್ಗಿಗೆ. ಆಮೇಲೆ ಅವ ಈ ರೆವಲ್ಯೂಷನ್ ಬಗ್ಗೆ ಹೇಳ್ತಾನೆ. ಆ್ಯಕ್ಚುಲಿ ಅವ್ನು ಕನಸು ಬಿದ್ದಿರ್ತೈತೆ ಅದು ರೆವಲ್ಯೂಷನ್ ಬದ್ದಲ. ಆ್ಯಂಡ್ ಈ ಸಾಂಗ್ ಬದಲು ಅವ ಹೇಳ್ತಾನೆ ಯಾವುದು ಬೀಸ್ಟ್ ಆಫ್ ಇಂಗ್ಲೆಂಡ್ ಬೀಸ್ಟ್ ಆಫ್ ಐರ್ಲೆಂಡ್ ಅಂತ ಹೇಳಿ ಸಾಂಗ್ ಅದ. ಅದ್ರ ಮೂಲಕನ ಈ ರೆವಲ್ಯೂಷನ್ ಸ್ಟಾರ್ಟ್ ಆಗತ್ತದ. ಆ್ಯಂಡ್ ಈ ರೆವಲ್ಯೂಷನ್ ಅಥವಾ ಈ ರೆವಲ್ಯೂಷನ್ ಬಗ್ಗೆ ಹೇಳಿ ಜಸ್ಟ್ 3 ದಿವಸದೊಳಗನ ಏನು ಮಾಡ್ತಾನಪ್ಪ ಅಂತಂದ್ರೆ ಸಾಯ್ತಾನ. ಸೊ ಈ ಇವ ಸತ್ ನಂತರ ಬರೋದು ಹ್ಯಾಂಡ್ ಓವರ್ ತೊಗೊಂಡೋದು ಯಾವ್ದಪ್ಪ ಅಂತಂದ್ರೆ ಸ್ನೋಬಾಲ್ ಮತ್ತು ನೆಪೋಲಿಯನ್ ಅಂತ ಹೇಳಿ. ಇವು ಎರಡೂ ಕೂಡ ಹಂದಿಗಳಿರ್ತಾವ, ಆ ಫಾರ್ಮ್ ಒಳಗಿದ್ದಂಥ ಹಂದಿಗಳು. ನೆಕ್ಸ್ಟ್ ನೋಡ್ರಿ, ನೆಪೋಲಿಯನ್ ದ ಪಿಗ್ ಹೂ ಎಮರ್ಜಸ್ ಆಸ್ ದ ಲೀಡರ್ ಆಫ್ ದ ಅನಿಮಲ್ ಫಾರ್ಮ್ ಆಫ್ಟರ್ ದ ರೆಬಲಿಯನ್ ಬೇಸ್ಡ್ ಆನ್ ಜೋಸೆಫ್ ಸ್ಟಾಲಿನ್. ನೆಪೋಲಿಯನ್ ಯೂಸಸ್ ಮಿಲಿಟರಿ ಫೋರ್ಸಸ್ his 9 loyal attack dogs to intimidate the other animals and consolidate his power. In his supreme craftiness, Napoleon proves more treacherous than his counterpart Snowball. So dear students, ನೆಪೋಲಿಯನ್ ಮತ್ತು ಸ್ನೋಬಾಲ್ ಇವರಿಬ್ರು ಹೆಂಗಪ್ಪ ಅಂತಂದ್ರೆ ಅಧಿಕಾರಕ್ಕೋಸ್ಕರ ಅಲ್ಲಿ ಫೈಟ್ ಮಾಡ್ತಿರ್ತಾರ. ಏನಾಗತ್ತಂದ್ರೆ ಈ ಅನಿಮಲ್ಸ್ ಎಲ್ಲ ಕೂಡಿ ಮಿಸ್ಟರ್ ಜೋನ್ಸ್ನ ಹೊರ ಹಾಕ್ತಾವ, ಇವು ಕಂಟ್ರೋಲ್ ಬಂದಿರ್ತಾವ. ಆಮೇಲೆ ಇಡೀ ಅನಿಮಲ್ ಫಾರ್ಮ್ ಒಳಗೆ 2 ಅನಿಮಲ್ಸ್ ಭಾಳ ಶಾನ್ ಇರ್ತಾವ ರೀ. ಸ್ಪೆಷಲಿ ಪಿಗ್ಸ್ ಆರ್ ವೆರಿ ಕ್ಲೆವರ್, ದೇ ಆರ್ ವೆಲ್ ರೆಡ್. ಅದ್ರೊಳಗೆ ಸ್ನೋಬಾಲ್ ಏನಿರ್ತಾನಲ್ಲ ಅವ ತೀರಾ ಶಾನ ಇರ್ತಾನ, ಭಾಳ ಓದಿರ್ತಾನವ. ಆ್ಯಂಡ್ ನೆಪೋಲಿಯನ್ ಹೆಂಗಪ್ಪ ಅಂತಂದ್ರೆ ಹೀ ಈಸ್ ಜಸ್ಟ್ ಲೈಕ್ a person from a military force, and he represents here the person called Joseph Stalin. So ಇವ ರಷ್ಯನ್ ರೆವಲ್ಯೂಷನ್ ಇರುವಂಥ ಜೋಸೆಫ್ ಸ್ಟಾಲಿನ್ನ ರೀಪ್ರೆಸೆಂಟ್ ಮಾಡ್ತಾನೆ ನೆಪೋಲಿಯನ್. ಈ ಸ್ನೋಬಾಲ್ ಮತ್ತು ನೆಪೋಲಿಯನ್ ಕೂಡಿ ಇವು ಎನಿಮಲ್ಸ್ ಏನು ಮಾಡಿರ್ತಾವ ಅಂದ್ರೆ ಪ್ರತಿ ಸಂಡೇ ನಾವು ಮೀಟಿಂಗ್ ತೊಗೋಬೇಕು. ಮೀಟಿಂಗ್ ಒಳಗೆ ನಾವು ಮುಂದೆ ಒಂದು ವಾರ ತನಕ ನಾವು ಏನು ಕೆಲಸ ಮಾಡಬೇಕು, ಫಾರ್ಮ್ ಒಳಗೆ ಏನು ಬೆಳೆನ ಬೆಳಿಬೇಕು, ಏನು ಬಿಡಬೇಕು ಅನ್ನೋದು ಎಲ್ಲದ್ರ ಬಗ್ಗೆ ಡಿಸೈಡ್ ಮಾಡೋದು ಆ ಸಂಡೇ ಮೀಟಿಂಗ್ ಒಳಗಿದ್ದಾಗನ. ಸೊ ಅನಿಮಲ್ ಫಾರ್ಮ್ ಒಳಗೆ ಎಲ್ಲನೂ ಒಳ್ಳೇದು ನಡೀತಿರ್ತದೆ. ಬಟ್ ನೆಪೋಲಿಯನ್ ವಾಸ್ ಮೀನ್ಸ್ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸ್ನೋಬಾಲ್. ಅಂದ್ರೆ ಅವನ್ನ ಕಂಡ್ರೆ ಅವ್ಗೆ ಆಗಿ ಬರ್ತಿರಂಗಿಲ್ಲ. ಬಿಕಾಸ್ ಎಲ್ಲರೂ ಈ ಸ್ನೋಬಾಲನ್ನು ಅವನ ಉದ್ದೇಶಗಳನ್ನು ಲೈಕ್ ಮಾಡ್ತಿರ್ತಾರೆ. ಸ್ನೋಬಾಲ್ ಭಾಳ ಚೆನ್ನಾಗಿ ಇರ್ತಾನೆ, ಅವನ ಮಾತುಗಳು ಹಂಗೆ ಇರ್ತಾವ, ಅವನು ಸ್ನೋಬಾಲನ ಐಡಿಯಾಸ್. ಈಗ ಫಾರ್ ಎಕ್ಸಾಂಪಲ್ ವಿಂಡ್ ಮಿಲ್ ಕಟ್ಟೋದೊಂದು ಅವ್ಗೆ ಐಡಿಯಾ ಇರ್ತೈತಿ, ಯಾರಿಗೆ? ಸ್ನೋಬಾಲ್ಗೆ. ಆ್ಯಂಡ್ ಸ್ನೋಬಾಲ್ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ವಿಂಡ್ ಮಿಲ್ನ ಕಟ್ಟಾಕ್ ರೆಡಿ ಮಾಡ್ತಾನೆ, ಪ್ಲ್ಯಾನನ್ನು ಕೂಡ ರೆಡಿ ಮಾಡ್ತಾನೆ. ಅವು ಒಂದಿಷ್ಟು ಬುಕ್ಸ್ನು ಓದಿರ್ತಾನೆ, ಫಾರ್ಮ್ ಒಳಗಿದ್ದಂಥ ಮಿಸ್ಟರ್ ಜೋನ್ಸ್ ಬಿಟ್ಟಂಥ ಬುಕ್ಸನ್ನು. ಅದನ್ನು ಮುಂದಿಟ್ಕೊಂಡು ಅವು ಏನು ಮಾಡ್ತಾನಪ್ಪ ಅಂತಂದ್ರೆ ವಿಂಡ್ ಮಿಲ್ ಕೆಟ್ಟನು ಅಂತ ಹೇಳಿರ್ತಾನೆ. ವಿಂಡ್ ಮಿಲ್ ಕಟ್ಟಿದ ನಂತರ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ 3 ದಿನ ವರ್ಕ್ ಮಾಡ್ಬೋದು, ಉಳಿದ ದಿನ ಎಲ್ಲ ನಾವು ಆರಾಮಾಗಿರ್ಬೋದು ಊಟ ಮಾಡ್ಕೊಂಡಂತ ಹೇಳಿರ್ತಾನೆ. ಅದರ ವಿರುದ್ಧ ನೆಪೋಲಿಯನ್ ಹೋಗ್ತಾನೆ, ಬೇಡ ನಾವು ಆರಾಮಿರೋದು ಬೇಡ, ಈ ಸ್ನೋಬಾಲ್ ಹೇಳೋದೆಲ್ಲ ಸುಳ್ಳೈತಿ, ತಪ್ಪೈತಿ, ಇದು ಈಸ್ ಅ ಟ್ರೆಚರಸ್, ಇವ ಮೋಸ ಮಾಡ್ತಾನೆ, ಎಲ್ಲರಿಗೂ ಮಂದಿಗೆ ಮೋಸ ಮಾಡ್ತಾನಂತ ಹೇಳಿ ಈ ನೆಪೋಲಿಯನ್ ಮಾಡ್ತಾನಪ್ಪ ಅಂತಂದ್ರೆ ಅವನ ವಿರುದ್ಧನ ಬೀಳ್ತಾನೆ. ಸೊ ನೆಪೋಲಿಯನ್ ಮುಂದೆ ಈ 9 ಲಾಯಲ್ ಅಟ್ಯಾಕಿಂಗ್ ಡಾಗ್ಸ್ನ ಇಟ್ಕೊಂಡು ಏನು ಮಾಡ್ತಾನೆ ಅಂದ್ರೆ ಸ್ನೋಬಾಲ್ ಮೇಲೆ ಅಟ್ಯಾಕ್ ಮಾಡಿಸ್ತಾನ. ಸೊ ಇದೇ ರೀತಿ ಸ್ಟೋರಿ ಮುಂದುವರ್ಕೊಂಡು ಹೋಗ್ತದೆ. ಆ್ಯಂಡ್ ನೆಪೋಲಿಯನ್ ಹತೋಟಿಗೆ ಬಂದ ಕೂಡಲೇ ಅವನೊಂದು ಹೆಂಗಪ್ಪ ಅಂತಂದ್ರೆ ಸಿದ್ಧಾಂತ ಮಿಲಿಟ್ರಿ ಪವರ್ ಯೂಸ್ ಮಾಡಿಕೊಂಡು ಅವ ಈ ಅನಿಮಲ್ ಫಾರ್ಮ್ ಮೇಲೆ ಕಂಟ್ರೋಲ್ ತಗೋತಾನ. ಆಮೇಲೆ ಮುಂದೆ ಹೋದಂಗೆ ನೀವು ಆ್ಯಕ್ಟ್ ಹೆಂಗೆ ಮಾಡ್ತಾನಪ್ಪ ಅಂತಂದ್ರೆ ಸೇಮ್ ಮಿಸ್ಟರ್ ಜೋನ್ಸ್ ಥರನ ಆ್ಯಕ್ಟ್ ಮಾಡ್ತಾನೆ. ಸೊ ನಿಮ್ಗೆ ನೆನಪಿರಲಿ, ಓಲ್ಡ್ ಮೇಜರ್ ಏನದಲ್ಲ, ದಟ್ ಈಸ್ ಇದು ಕ್ಯಾರೆಕ್ಟರ್ ಓಲ್ಡ್ ಮೇಜರ್. ಇವ 7 ಕಮಾಂಡ್ಮೆಂಟ್ಸ್ನ ಹೇಳಿರ್ತಾನೆ. ಇಲ್ಲಿ 7 ಕಮಾಂಡ್ಮೆಂಟ್ಸ್ ಇವು ರೆಡಿ ಮಾಡ್ಕೊಂಡಿರ್ತಾವ, ಇವು ಹೇಳೋಗಿರ್ತಾನವ. ಆಮೇಲೆ ನೆಪೋಲಿಯನ್ ಮತ್ತು ಸ್ನೋಬಾಲ್ ಕೂಡಿ ಆ 7 ಕಮಾಂಡ್ಮೆಂಟ್ಸ್ನ ಫಾಲೋ ಮಾಡ್ಬೇಕಂತ ಹೇಳಿನೂ ಕೂಡ ಹೇಳ್ತಾವ. ನೆನಪಿಡ್ರಿ 7 ಕಮಾಂಡ್ಮೆಂಟ್ಸ್ ಯಾವ ಅಂದ್ರೆ ವಾಟ್ ಎವರ್ ಗೋಸ್ ಅಪಾನ್ 2 legs ಈಸ್ ಆನ್ ಎನಿಮಿ. ಸೊ ಯಾವುದು 2 ಕಾಲ ಮೇಲೆ ನಡೀತಲ್ಲ ಅಥವಾ ಹೋಗುತ್ತಲ್ಲ ಅದು ಏನಪ್ಪ ಅಂತಂದ್ರೆ ಎನಿಮೀಸ್. ವಾಟ್ ಎವರ್ ಗೋಸ್ ಅಪಾನ್ 4 legs ಆರ್ ಹ್ಯಾಸ್ ವಿಂಗ್ಸ್
ಈಸ್ ಅ ಫ್ರೆಂಡ್. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಯಾವ್ದು 4 ಕಾಲು ಇರ್ತಾವ ಆಮೇಲೆ 2 ವಿಂಗ್ಸ್ ಇರ್ತಾವಲ್ಲ ಅವೆಲ್ಲ ಎನಿಮಲ್ಸ್ ಇದ್ದಂಗ, ಅವು ನಮ್ಮ ಫ್ರೆಂಡ್ ಇದ್ದಂಗ ಅಂತ ಹೇಳ್ತಾವ. ನೋ ಎನಿಮಲ್ ಶಾಲ್ ವಿಯರ್ ಕ್ಲೋತ್ಸ್. ಸೊ ಯಾವುದೇ ಎನಿಮಲ್ ಕೂಡ ಕ್ಲೋತನ್ನು ಹಾಕಬಾರ್ದು ಅಂತಂದು ಹೇಳಿ ರೂಲ್ ಮಾಡಿರ್ತಾವ. ಫೋರ್ತ್ ಪಾಯಿಂಟ್ ಬಂದ ನೋ ಎನಿಮಲ್ ಶಾಲ್ ಸ್ಲೀಪ್ ಇನ್ ಅ ಬೆಡ್. ಸೊ ಯಾವುದೇ ಎನಿಮಲ್ ಕೂಡ ಬೆಡ್ ಮೇಲೆ ಮಕ್ಕೋಬಾರ್ದು. ಬೆಡ್ ಅಂದ್ರೆ ಏನ್ರಿ, ಇಟ್ ರೀಪ್ರೆಸೆಂಟ್ಸ್ ಹ್ಯೂಮನ್ಸ್. ಸೊ ಬೆಡ್ ಮೇಲೆ ಮಕ್ಕಳು ಜಾಸ್ತಿ ಯಾರಪ್ಪ ಅಂದ್ರೆ ಮನುಷ್ಯರಾಗಿರೋದ್ರಿಂದ ನಾವು ಯಾರು ಮನುಷ್ಯರ ಥರ ಆ್ಯಕ್ಟ್ ಮಾಡಬಾರ್ದು, ಮನುಷ್ಯರನ್ನ ಫಾಲೋ ಮಾಡಬಾರ್ದು. ವಿ ಮಸ್ಟ್ ನಾಟ್ ಬಿ ಲೈಕ್ ಹ್ಯೂಮನ್ಸ್ ಅನ್ನೋದಂತ ಅವ್ರ ಮೇನ್ ಕಾನ್ಸೆಪ್ಟ್. ಇದನ್ನು ಓಲ್ಡ್ ಮೇಜರ್ ಕೂಡ ಹೇಳಿರ್ತಾನ. ಆಮೇಲೆ ಇವನ್ ಸ್ನೋಬಾಲ್ ವಾಸ್ ಫಾಲೋಯಿಂಗ್ ಇಟ್. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಈಸ್ ನೋ ಎನಿಮಲ್ ಶಾಲ್ ಡ್ರಿಂಕ್ ಆಲ್ಕೋಹಾಲ್. ಸೊ ಯಾವುದೇ ಒಂದು ಎನಿಮಲ್ ಕೂಡ ಆಲ್ಕೋಹಾಲ್ ಕುಡಿಬಾರ್ದು ಅಂತ ಹೇಳಿ ಫಾಲೋ ಮಾಡ್ತಾರೆ. ಸೊ ಆಲ್ಕೋಹಾಲ್ ಈಸ್ ಡನ್ ಫಾರ್ ಹ್ಯೂಮನ್ಸ್, ಮೇಡ್ ಬೈ ಹ್ಯೂಮನ್ಸ್ ಆ್ಯಂಡ್ ಇಟ್ ಈಸ್ ಕನ್ಸ್ಯೂಮ್ಡ್ ಬೈ ಹ್ಯೂಮನ್ಸ್. ಸೊ ಇದನ್ನ ಫಾಲೋ ಮಾಡಬಾರ್ದು, ಯಾವುದೇ ಅನಿಮಲ್ ಕೂಡ ಆಲ್ಕೋಹಾಲ್ ಕುಡಿಬಾರ್ದು ಅಂತ ಹೇಳಿ ರೂಲ್ ಮಾಡ್ತಾವ. ದಟ್ ಈಸ್ ಅದು ಫಿಫ್ತ್ ಕಮಾಂಡ್ಮೆಂಟ್. ಸಿಕ್ಸ್ತ್ ಕಮಾಂಡ್ಮೆಂಟ್ ನೋಡ್ರಿ ಏನೈತಿ, ನೋ ಎನಿಮಲ್ ಶಾಲ್ ಕಿಲ್ ಎನಿ ಅದರ್ ಎನಿಮಲ್. ಸೊ ಯಾವುದೇ ಒಂದು ಎನಿಮಲ್ ಇನ್ನೊಂದು ಎನಿಮಲ್ ಅನ್ನ ಕೊಲ್ಬಾರ್ದು ಅಂತ ಹೇಳಿ ರೂಲ್ ಮಾಡಿರ್ತಾವ. ನೆಕ್ಸ್ಟ್ ಈಸ್ ಆಲ್ ಎನಿಮಲ್ಸ್ ಆರ್ ಈಕ್ವಲ್. ಸೆವೆಂತ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಆಲ್ ಎನಿಮಲ್ಸ್ ಆರ್ ಈಕ್ವಲ್ ಅಂತ ಹೇಳಿ ಪಾಯಿಂಟ್ ಮಾಡ್ತಾವ. ಮುಂದೆ ಹೋದಂಗ ಈ ಒಬ್ಬ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಬ್ರೇಕ್ಸ್ ದ ರೂಲ್ಸ್ ಒನ್ ಬೈ ಒನ್. ಸ್ನೋಬಾಲ್ ಇರೋ ಮಟನು ಓಕೆ ಇತ್ತು, ಇಟ್ ವಾಸ್ ಗುಡ್, ಎನಿಮಲ್ ಫಾರ್ಮ್ ವಾಸ್ ರನ್ನಿಂಗ್ ಗುಡ್. ಇವ ನಮ್ಮ ಮಿಸ್ಟರ್ ಜೋನ್ಸ್ ಎಷ್ಟು ಇಳುವರಿನ ಮಾಡ್ತಿರ್ತಾನ ಅದಕ್ಕಿಂತ ಜಾಸ್ತಿ ಇಳುವರಿ ಮಾಡ್ತಿರ್ತಾವ, ಆರಾಮನು ಇರ್ತಾವ, ಹೊಟ್ಟೆ ತುಂಬ ತಿನ್ನಾಕನು ಸಿಗ್ತಿರ್ತೈತಿ. ಇವ ನಮ್ಮ ಮಿಸ್ಟರ್ ಜೋನ್ಸ್ ಎನಿಮಲ್ ಫಾರ್ಮ್ ಓನರ್ ಅವ ಇದ್ದಾಗ ಏನಪ್ಪಾ ಅಂತಂದ್ರೆ ಇವು ಉತ್ತರ ಕಡೆ ಎಷ್ಟು ದುಡಿಸ್ತಿದ್ದಿಲ್ಲ ಅದಕ್ಕಿಂತ ಕಮ್ಮಿ ಅವಕ್ಕೆ ಆಹಾರ ಕೊಡ್ತಿರ್ತಾನ. ಸೊ ಇದ್ರ ವಿರುದ್ಧ ನಾವು ದಂಗೆ ಎದ್ದು ಮಿಸ್ಟರ್ ಜೋನ್ಸ್ನ ಹೊರ ಹಾಕಿರ್ತಾವ. ಬಟ್ ನೆಪೋಲಿಯನ್ ಯಾವಾಗ ಹತೋಟಿ ತಗೋತಾನ, ಅನಿಮಲ್ ಫಾರ್ಮ್ನ ಕಂಟ್ರೋಲ್ ತಗೋದಲ್ಲ, ಮುಂದೆ ಹೋದಂಗ ಅವಕ್ಕೂ ಸೇಮ್ ಮಿಸ್ಟರ್ ಜೋನ್ಸ್ನ ಟ್ರೀಟ್ಮೆಂಟನ್ನು ಕೂಡ ಈ ನೆಪೋಲಿಯನ್ ಮಾಡ್ತಾನಲ್ಲಿ, ಅವನಕ್ಕಿಂತ ವರ್ಸ್ನು ಕೂಡ ಆಗ್ತದ. ನೆಕ್ಸ್ಟ್ ನೋಡ್ರಿ, ದ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ಸ್ನೋಬಾಲ್, ದ ಪಿಗ್ ಹೂ ಚಾಲೆಂಜಸ್ ನೆಪೋಲಿಯನ್ ಫಾರ್ ಕಂಟ್ರೋಲ್ ಆಫ್ ಅನಿಮಲ್ ಫಾರ್ಮ್ ಆಫ್ಟರ್ ದ ರೆಬಲಿಯನ್. ಬೇಸ್ಡ್ ಆನ್ Leon Trotsky, Snowball is intelligent, passionate, eloquent, and less subtle and devious than his counterpart Napoleon. Snowball seems to win the loyalty of the other animals and cement his power. So ನಿಮ್ಗೆ ಆಲ್ರೆಡಿ ಹೇಳೇನಿ, ಈ ಸ್ನೋಬಾಲ್ ಮತ್ತು ನೆಪೋಲಿಯನ್ ಒಳಗೆ ಪೈಪೋಟಿ ಇರ್ತೈತಿ, ಯಾರು ಕಂಟ್ರೋಲ್ ತಗೋಬೇಕು, ಯಾರು ರೂಲ್ಸ್ ಮಾಡ್ಬೇಕಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನೆಪೋಲಿಯನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಯೂಸಿಂಗ್ ಹೀಸ್ ಮಿಲಿಟರಿ ಪವರ್, ಅವನ ಮಿಲಿಟರಿ ಚಾಣಾಕ್ಷತೆನ ಯೂಸ್ ಮಾಡ್ಕೊಂಡು ಅವ ಏನ್ ಮಾಡ್ತಾನಂದ್ರೆ ಸ್ನೋಬಾಲ್ ಮೇಲೆ ಆ 9 ನಾಯಿ ಮರನ ಬಿಟ್ಟ ಅವನ ಹೊರಗೆ ಓಡಿಸ್ತಾನ, ಅನಿಮಲ್ ಫಾರ್ಮ್ ಇಂದ ಹೊರ ಹಾಕ್ತಾನ. ಆ್ಯಂಡ್ ಸ್ನೋಬಾಲ್ ಏನಪ್ಪಾ ಅಂತಂದ್ರೆ ಬಹಳ ಚೆನ್ನಾಗಿ ಇರ್ತಾನವ. ಹಿ ವಾಸ್ ವೆರಿ ಇಂಟೆಲಿಜೆಂಟ್, ಪ್ಯಾಷನೇಟ್, ಆ್ಯಂಡ್ ಪ್ರತಿ ಅನಿಮಲ್ನು ಕೂಡ ಅವನ ಒಂದು ನಾಲೆಜ್ಗೆ ಬೆಲೆ ಕೊಡ್ತಿರ್ತಾವ. ಆ್ಯಂಡ್ ನಾವು ಏನೋ ರೂಲ್ಸ್ ಮಾಡ್ರೂ ಅವ್ನು ಒಪ್ಕೋತಿರ್ತಾವ. ಅದು ನೆಪೋಲಿಯನ್ಗೆ ಆಗ್ಬರ್ತಿರಂಗಿಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್. ನೆಪೋಲಿಯನ್ ನೆವರ್ ಲೈಕ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ಮೇಡ್ ಬೈ ಸ್ನೋಬಾಲ್. ಫಾರ್ ಎಕ್ಸಾಂಪಲ್, ಈ ವಿಂಡ್ ಮಿಲ್ ಅನ್ನ ಕಟ್ಟೋದೊಂದು ಎಕ್ಸಾಂಪಲ್ ಅನ್ನ ಐತ್ರಿ. ಫಸ್ಟ್ ಸ್ನೋಬಾಲ್ ಇದನ್ನ ಐಡಿಯಾ ಹೇಳ್ತಾನ, ಬಟ್ ನೆಪೋಲಿಯನ್ ಬೇಡ ಅಂತ ಹೇಳ. ಯಾವಾಗ ಸ್ನೋಬಾಲ್ ಈ ಅನಿಮಲ್ ಫಾರ್ಮ್ ಇಂದ ಹೊರಗೆ ಹೋಗ್ತಾನ, ನೆಪೋಲಿಯನ್ ಅದನ್ನ ಸ್ಟಾರ್ಟ್ ಮಾಡ್ತಾನ. ನೆಕ್ಸ್ಟ್ ಹೋಗಿ ನೆಪೋಲಿಯನ್ ಕೂಡ ಈ ವಿಂಡ್ ಮಿಲ್ನ ಕಟ್ಟಲೇಬೇಕಂತ ಹೇಳಿ ಅವ ರೂಲ್ಸ್ ತೆಗಿತಾನ. ಸೊ ಹಿಂಗೆ ವಿರುದ್ಧ. ಆ್ಯಂಡ್ ಎಸ್, ಸ್ನೋಬಾಲ್ ಕೂಡ ಇದು ನಿಮಗೆ ನೆನಪಿರಲಿ, ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಏನು ಬರ್ತಪ್ಪ ಅಂತಂದ್ರೆ ಬ್ಯಾಟಲ್ ಆಫ್ ಕೌಶೆಡ್ ಅಂತ ಹೇಳಿ ಬರ್ತದ. ದಟ್ ಈಸ್ ಫಸ್ಟ್ ಬ್ಯಾಟಲ್ ಸೆಕೆಂಡ್ ಬ್ಯಾಟಲ್ ಫಾಟ್ ಬೈ ಅನಿಮಲ್ಸ್ ವಿತ್ ದ ಹ್ಯೂಮನ್ಸ್. ಅಂದ್ರೆ ಫಸ್ಟ್ ಮಿಸ್ಟರ್ ಜೋನ್ಸ್ ಹೊರಗ್ತಾರ, ಸೆಕೆಂಡ್ ಟೈಮ್ ಮಿಸ್ಟರ್ ಜೋನ್ಸ್ ಬೇರೆ ಎಲ್ಲ ಫಾರ್ಮರ್ಸನ್ನು ಕೂಡ್ಕೊಂಡು ಈ ತನ್ನ ಫಾರ್ಮನ್ನು ವಾಪಸ್ ತಗೋಬೇಕಂತ ಹೇಳಿ ದಂಗೆ ಹೇಳ್ತಾನ ಈ ಅನಿಮಲ್ಸ್ ವಿರುದ್ಧ ಆ್ಯಕ್ಚುಲಿ. ಆಮೇಲೆ ಅದ ಒಂದು ಬ್ಯಾಟಲ್ಗಾರ ಏನು ಹೆಸರು ಕೊಡ್ತಾರಪ್ಪ ಅಂತಂದ್ರೆ ಬ್ಯಾಟಲ್ ಆಫ್ ಕೌಶೆಡ್ ಅಂತ ಹೇಳಿ. ನೆನಪಿರ್ರಿ, ಎಕ್ಸಾಮ್ ಒಳಗೆ ಇದನ್ನು ಮೆನ್ಷನ್ ಮಾಡ್ಬೇಕು ನೀವು, ಬ್ಯಾಟಲ್ ಆಫ್ ಕೌಶೆಡ್ ಅಂತ ಹೇಳಿ. ಸೊ ಬ್ಯಾಟಲ್ ಆಫ್ ಕೌಶೆಡ್ ಒಳಗೆ ಅನಿಮಲ್ಸ್ ಆರ್ ವಿಕ್ಟೋರಿಯಸ್. ಆ್ಯಂಡ್ ಸ್ನೋಬಾಲ್ ಅಲ್ಲಿ ಒಂದು ಬುಲೆಟನ್ನು ತಗೋತಾನ. ಇವನ್ ಯಾರು ಮಿಸ್ಟರ್ ಜೋನ್ಸ್ ಹೊಡೆದಂಥ ಬುಲೆಟ್ ಅವು ಗನ್ ಫೈರ್ ಮಾಡಿರ್ತಾನ, ಆ ಫೈರ್ ಕೂಡ ಅವ್ನಿಗೆ ತಾಗ್ತದ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಆನ್ ದ ಅದರ್ ಹ್ಯಾಂಡ್ ಒನ್ ಶಿಪ್ ಡೈಸ್. ಓಕೆ, ಅವು ಶಿಪ್ ಸತ್ತಿದ್ದಕ್ಕೆ ಆಮೇಲೆ ಸ್ನೋಬಾಲ್ಗೆ ಇವಕ್ಕೆಲ್ಲ ಮೆಡಲ್ಸ್ಗಳು ಕೊಡ್ತಾರ. ಈಗ ನಮ್ಮಲ್ಲಿ ಹೆಂಗೆ ಪರಮವೀರ್ ಚಕ್ರ ಟೈಪ್ ಮೆಡಲ್ಸ್ನು ಕೂಡ ಅವಕ್ಕೆ ಕೊಡ್ತಾರ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನಾವೆಲ್, ನೀವು ಓದ್ರಿ ಒಂದ್ಸತಿ. ನೆಕ್ಸ್ಟ್ ನೋಡ್ರಿ, ಬಾಕ್ಸರ್ ಈಸ್ ಅಗೇನ್ ಆನ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವರ್ಕೋಹಾಲಿಕ್ ಕ್ಯಾರೆಕ್ಟರ್ ಇನ್ ದಿಸ್ novella, that is Animal Farm. The cart horse, whose incredible strength, dedication and loyalty play a key role in the early prosperity of Animal Farm and the later completion of the windmill. Quick to help but rather slow-witted. So
ಕ್ವಿಕ್ ಟು ಹೆಲ್ಪ್. ಇವೊಂದು ಈ ಅನಿಮಲ್ ಫಾರ್ಮ್ ಒಳಗೆ ಇರುವಂಥ ಎಲ್ಲಕ್ಕಿಂತ ಹಾರ್ಡ್ ವರ್ಕಿಂಗ್ ಅನಿಮಲ್ ಯಾವ್ದಪ್ಪ ಅಂತಂದ್ರೆ ಈ ಬಾಕ್ಸರ್ ಯಾವುದೇ ರೀತಿಯಾದಂಥ ಕೆಲಸ ಬರಲಿ ತಾನ ಮುಂದಾಗಿ ಮಾಡ್ತಿರ್ತಾನ. ಆಮೇಲೆ ಎಲ್ಲಕ್ಕಿಂತ ಜಲ್ದಿ ಅದು ಕೆಲಸ ಮಾಡ್ತಾನೆ. ಆಮೇಲೆ ಫಾರ್ಮಿಂದ ವಾಪಸ್ ಬರ್ಬೇಕಾದ್ರೆ ಎಲ್ಲಕ್ಕಿಂತ ಲೇಟ್ ಮಾಡಿ ಬರ್ತಿರ್ತಾನ ಅಂದ್ರೆ ಅಷ್ಟು ವರ್ಕ್ ಹೊಲಿಕಿರ್ತಾನ. ಆ್ಯಂಡ್ ನೆನ್ಪಿಡ್ರಿ, ಇವ ಐ ವಿಲ್ ವರ್ಕ್ ಹಾರ್ಡ್ ಆ್ಯಂಡ್ ನೆಪೋಲಿಯನ್ ಈಸ್ ಆಲ್ವೇಸ್ ರೈಟ್ ಅನ್ನೋ ಒಂದು 2 ಮೋಟರ್ ನೆನ್ಪಿಟ್ಕೊಂಡಿರ್ತಾನವ. ಇವ ಅಷ್ಟು ಜಾಸ್ತಿ ಸಣ್ಣ ಇರಂಗಿಲ್ಲ. ಯಾವಾಗ ಒಂದು ರೂಲ್ ಮಾಡಿರ್ತಾರೆ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಎನಿಮಲ್ನು ಕೂಡ ಕಲಿಬೇಕು. ಎವ್ರಿ ಎನಿಮಲ್ ಶುಡ್ ಲರ್ನ್ ಅಂತ ಹೇಳಿ ಒಂದು ರೂಲ್ ತೆಗೆದಿರ್ತಾರೆ. ಅದ್ರೊಳಗೆ ಈ ಸ್ಪೆಷಲಿ ಬಾಕ್ಸರ್ ABCD 4 ಅಕ್ಷರ ನೆನ್ಪಿಡ್ತಾವ. ಆಮೇಲೆ ಮುಂದಿನ ನೆನ್ಪಿಟ್ಕೋಂಗಿಲ್ಲ. ಅಕಸ್ಮಾತ್ EFGH ನೆನ್ಪಿಟ್ಕೊಂಡ್ರೆ ABCD ಮರ್ತು ಹೋಗ್ಬಿಡ್ತಿರ್ತಾನೆ. ಸೊ ಇಂಥ ಒಂದು ಭಾಳ ಮಬ್ಬಿರ್ತಾನ, ನೆನಪಿರಂಗಿಲ್ಲ, ಬಟ್ ಭಾಳ ತಾಕತ್ವರ, ಭಾಳ ಶಕ್ತಿವಂತಿರ್ತಾನೆ. ಆಮೇಲೆ ಅವನ ಸಾಮರ್ಥ್ಯದಿಂದ ಇಡೀ ಅನಿಮಲ್ ಫಾರ್ಮ್ ಒಳಗೆ ಅವ್ನು ಏನು ಅನ್ಕೋತಾನೆ, ಬೇಷ್ ಅನ್ಸ್ಕೊತಿರ್ತಾನೆ ಬಿಕಾಸ್ ಆಫ್ ಈಸ್ ಸ್ಟ್ರೆಂತ್. ಎಲ್ಲಾನು ಏನಪ್ಪ ಅಂತಂದ್ರೆ ಎಲ್ಲ ಅನಿಮಲ್ಸ್ ಇವ್ನು ಲೈಕ್ ಮಾಡ್ತಿರ್ತಾವೆ ಬಿಕಾಸ್ ಆಫ್ ಈಸ್ ಹಾರ್ಡ್ ವರ್ಕ್. ಆಮೇಲೆ ಮುಂದೆ ಹೋದಂಗೆ ಏನಪ್ಪ ಅಂತಂದ್ರೆ ಯಾವಾಗ ನೆಪೋಲಿಯನ್ ಈ ಅನಿಮಲ್ ಫಾರ್ಮ್ನ ಕಂಟ್ರೋಲ್ ತಗೋದಲ್ಲ, ಅವಾಗ ಅವ ನೆಪೋಲಿಯನ್ ಈಸ್ ಆಲ್ವೇಸ್ ರೈಟ್ ಅನ್ನೋ ಒಂದು ಫ್ರೇಸನ್ನು ನೆನ್ಪಿಟ್ಕೋತಾನ. ಆ್ಯಂಡ್ ಅನದರ್ ಫ್ರೇಸ್ ವಿಚ್ ಹಿ ರಿಮೆಂಬರ್ಸ್ ಈಸ್ ಐ ವಿಲ್ ವರ್ಕ್ ಹಾರ್ಡರ್ ಆ್ಯಂಡ್ ನೆಪೋಲಿಯನ್ ಈಸ್ ಆಲ್ವೇಸ್ ರೈಟ್. ಸೊ ಇವು 2 ಫ್ರೇಸನ್ನು ನೀವು ಮೆನ್ಷನ್ ಮಾಡಬೇಕು ಯಾವಾಗ ಬಾಕ್ಸರ್ ಬಗ್ಗೆ ಬರ್ತಿರ್ತೀರ ಅವಾಗ. ಸೊ ಕೀಪ್ ದಟ್ ಇನ್ ಮೈಂಡ್. ಹಿ ಈಸ್ ಅ ಹಾರ್ಡ್ ವರ್ಕಿಂಗ್ ಅನಿಮಲ್. ದ ಥಿಂಗ್ ವಿಚ್ ಹಿ ರಿಮೆಂಬರ್ಸ್ ಈಸ್ ಐ ವಿಲ್ ವರ್ಕ್ ಹಾರ್ಡರ್ ಆ್ಯಂಡ್ ನೆಪೋಲಿಯನ್ ಈಸ್ ಆಲ್ವೇಸ್ ರೈಟ್. ಸೊ ನೆಕ್ಸ್ಟ್ ಸ್ಕ್ವಿಲರ್. ಸೊ ಸ್ಕ್ವಿಲರ್ ಇದು ಇನ್ನೊಂದು ಹಂದಿ ಈ ಅನಿಮಲ್ ಫಾರ್ಮ್ ಒಳಗೆ ಬರುವಂಥದ್ದು. ದ ಪಿಗ್ ಹೂ ಸ್ಪ್ರೆಡ್ಸ್ ನೆಪೋಲಿಯನ್ಸ್ ಪ್ರಪಗಂಡಾ ಅಮಾಂಗ್ ದ ಅದರ್ ಅನಿಮಲ್ಸ್. ಸ್ಕ್ವಿಲರ್ ಜಸ್ಟಿಫೈ ದ ಪಿಗ್ಸ್ ಮೊನೋಪಲೈಸೇಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ಸ್ಪ್ರೆಡ್ಸ್ false statistics pointing to the farm's success. Orwell uses Squiller to explore the way in which those in power often use rhetoric and language to twist the truth and gain and maintain social and political control. So dear students, ಈ ಸ್ಕ್ವಿಲ್ಲರ್ ಅನ್ನೋದು ಹೆಂಗಪ್ಪ ಅಂತಂದ್ರೆ ನಮ್ಮ ಈಗಿನ ರಾಜಕಾರಣಿಗಳ ಥರ ಏನೋ ಮಾತಿನೊಳಗೆ ಮರಳು ಮಾಡೋದು. ಈಗ ನೆಪೋಲಿಯನ್ ಯಾವುದೇ ಒಂದು ನೆಪೋಲಿಯನ್ ಅಥವಾ ಸ್ನೋಬಾಲ್ ಇದ್ದಾಗೂ ಕೂಡ ಯಾವಾಗ ಅಂತ ವಶ ತಗೋತಾನೋ ಈ ಅನಿಮಲ್ ಫಾರ್ಮ್ದ, ಅಟ್ ದ್ಯಾಟ್ ಟೈಮ್ ವಾಟ್ ಹ್ಯಾಪನ್ಸ್ ಈಸ್ ವಾಟ್ ಎವರ್ ದ ಪ್ರಪಗಂಡಾ ವಾಸ್ ಪ್ರಪೋಸ್ಡ್ ಬೈ ಸ್ನೋಬಾಲ್ ಆ್ಯಂಡ್ ನೆಪೋಲಿಯನ್, ಅದನ್ನು ಕನ್ವಿನ್ಸ್ ಮಾಡೋದು ಯಾರಪ್ಪ ಅಂತಂದ್ರೆ ಪ್ರಪಗಂಡಾ ಅಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ದನ ಒಪ್ಸಾವ್ ಹೊರಗೆ ಜನರಿಗೆ ಬಂದ ಎನಿಮಲ್ಸಿಗೆ ಬಂದ ಒಪ್ಸೋದು ಈ ಕರ್ತವ್ಯ ಯಾರಪ್ಪ ಅಂತಂದ್ರೆ ಸ್ಕ್ವಿಲ್ಲರ್. ಮಾತಿನೊಳಗೆ ಭಾಳ ಚಾಣಾಕ್ಷ ಇರ್ತಾನೆ. ಆಮೇಲೆ ಏನೋ ಒಂದು ಹೇಳ್ಬಿಡೋದು, ಏನೋ ಒಂದು ಹೇಳ್ರೆ ಅವು ಎನಿಮಲ್ಸ್ ನಂಬ್ತಿರ್ತಾವ. ಆ್ಯಂಡ್ ಈ ಪಿಗ್ಸ್ಗಿಂತ ಶಾಣೆ ಅನಿಮಲ್ ಇಡೀ ಫಾರ್ಮ್ ಒಳಗೆ ಯಾವೂ ಇರಂಗಿಲ್ಲ. ಎಲ್ಲಕ್ಕಿಂತ ಶಾಣೆ ಅಂದರೆ ಇವಾಗ ಪಿಗ್ಸ್ ಇರ್ತಾವ. ಸೊ ಕೀಪ್ ದಟ್ ಇನ್ ಮೈಂಡ್. ಸ್ಕ್ವಿಲ್ಲರ್ನ ಕರ್ತವ್ಯ ಏನು, ಯಾವಾಗಲೂ ಏನೋ ಒಂದು ಪ್ರಪಗಂಡಾ ರೂಲ್ಸ್ ರೆಗ್ಯುಲೇಷನ್ಸ್ ಏನೋ ತರಲಿ ಹೊರಗೆ ಬಂದು ಮಾತಾಡೋದು ಯಾರಪ್ಪ ಅಂತಂದ್ರೆ ಸ್ಕ್ವಿಲ್ಲರ್. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಆಮೇಲೆ ಜನರು ಒಪ್ಪಿಸಿದ್ದವ ತನ್ನ ಮಾತಿನಿಂದನ ಒಪ್ಪಿಸ್ತಿರ್ತಾನೆ ಜನರನ್ನೆಲ್ಲನು, ಅಂದ್ರೆ ಅನಿಮಲ್ಸ್ನೆಲ್ಲರೂ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಕ್ಲೋವರ್, ಅ ಗುಡ್ ಹಾರ್ಟೆಡ್ ಫೀಮೇಲ್ ಕಾರ್ಟ್ ಹಾರ್ಸ್ and boxer's close friend. Clover often suspects the pigs of violating one or another of the 7 commandments, but she repeatedly blames herself for misremembering the commandments. ಸೊ ಕ್ಲೋವರ್ ಅನ್ನೋದು ಇನ್ನೊಂದು ಹಾರ್ಸ್ ಅಲ್ಲಿ ಫೀಮೇಲ್ ಹಾರ್ಸ್, ಅದಕ್ಕೆ ಮೇರ್ ಅಂತ ಹೇಳ್ತಿರ್ತಾರ. ಸೊ ಈ ಮೇರ್ ಕ್ಲೋವರ್ ಏನಪ್ಪಾ ಅಂತಂದ್ರೆ ಇದು ಕ್ಲೋಸ್ ಫ್ರೆಂಡ್, ಬಾಕ್ಸರ್ನ ಕ್ಲೋಸ್ ಫ್ರೆಂಡ್ ಆಗಿರ್ತದ. ಇದು ಕಾರ್ಟ್ ಹಾರ್ಸು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ 7 ಕಮಾಂಡ್ಮೆಂಟ್ಸ್ ನೆನ್ಪಿಟ್ಕೊಳಕ ಇದು ಟ್ರೈ ಮಾಡ್ತಿರ್ತದೆ, ಬಟ್ ಅದು ಮರಿತಿರ್ತೈತಿ. ಆ್ಯಂಡ್ ದ ಓನ್ಲಿ 1 of 2 animals ಹೂ ರಿಮೆಂಬರ್ಸ್ ದ್ಯಾಟ್ ಈ ಪಿಗ್ಸ್ಗಳು ಈ ಒಂದು ವೈಲೇಷನ್ ಮಾಡತ್ತಾವ, ರೂಲ್ಸ್ ಮುರಿಯತ್ತಾವ. ಈ ಪಿಗ್ಸ್ ಏನು 7 ಕಮಾಂಡ್ಮೆಂಟ್ಸ್ ಮಾಡಿರ್ತಲ್ಲ ಅನಿಮಲ್ಸ್ಗೋಸ್ಕರ, ಅದನ್ನ ತಾವ ಮುರಿತಿರ್ತಾವ. ಸೊ ಅದನ್ನ ನೆನ್ಪಿಟ್ಕೊಳ್ಳೋದು ಯಾರು, ಕ್ಲೋವರ್ಗೆ ನೆನಪು ಬರ್ತಿರ್ತೈತಿ ಹಿಂಗೆ ಏನೋ ಕಮಾಂಡ್ಮೆಂಟ್ ಇರ್ತಲ್ಲ ಅಂತ ಹೇಳಿ, ಬಟ್ ಇದು ಕಂಪ್ಲೀಟ್ಲಿ ನೆನಪು ಆಗ್ತಿರಂಗಿಲ್ಲ ಕ್ಲೋವರ್ಗೆ. ಸೊ ಇದು ಮರಿತಿರ್ತೈತಿ. ಇನ್ನೊಂದು ಕುದುರೆಗದ್ದಕ್ಕೆ ಯಾವುದು ಬಾಕ್ಸರ್ ಅಂತಾರನು ಕ್ಲೋವರ್ನು ಕೂಡ ಶಾಣೆ ಇರಂಗಿಲ್ಲ, ಅಷ್ಟು ನೆನಪಿಟ್ಕೊಳ್ತಿರಂಗಿಲ್ಲ. ಇದು ನೆನಪಿಟ್ಕೊಂಡ್ರು ಉಲ್ಟಾ ಪಲ್ಟ ನೆನಪಿಟ್ಕೊಂಡ್ಬಿಟ್ಟಿರ್ತೈತಿ. ಸೊ ಕೀಪ್ ದಟ್ ಇನ್ ಮೈಂಡ್. ದಿಸ್ ಇಸ್ ಅಬೌಟ್ ಕ್ಲೋವರ್. ನೆಕ್ಸ್ಟ್ ಒನ್ ಈಸ್ ಮೋಸಸ್, ದ ಟೇಮ್ ರೇವನ್ who spreads stories of sugar candy mountain, the paradise to which animals supposedly go when they die. Moses plays only a small role in Animal Farm, but Orwell uses him to explore how communism exploits religion as something which with which to pacify the oppressed. So ರೇವನ್ ಏನಪ್ಪಾ ಅಂತಂದ್ರೆ ಈ ಒಂದು ಸಮಾಜದೊಳಗೆ ಹೆಂಗೆ ಈ ಜನ ಇರ್ತಾರಲ್ಲ ಆಪ್ರೆಸ್ಡ್ ಅಂದ್ರೆ ಯಾರು ಬಹಳಷ್ಟು ಶೋಷಣೆ ಒಳಗಿರ್ತಾರೆ, ಅವ್ರಿಗೆ ಏನೋ ಒಂದು ಬಿಲೀಫ್, ಏನೋ ಒಂದು ಹೇಳ್ರಿ ನೀವು ದೇವರದ ಅದ್ರ ಬದ್ದಲ ಏನೋ ಒಂದು ಹೇಳ್ರನೋ ನಂಬ್ತಿರ್ತಾರಲ್ಲ, ಆ ರೀತಿ ರೇವನ್ ಏನು ಹೇಳ್ತಿರ್ತಾನಪ್ಪ ಅಂತಂದ್ರೆ ಮೋಸಸ್ ಏನು ಹೇಳ್ತೈತೆ ಅಂದ್ರೆ ಶುಗರ್ ಕ್ಯಾಂಡಿ ಮೌಂಟನ್ ಬಗ್ಗೆ ಹೇಳ್ತಿರ್ತೈತಿ. ಶುಗರ್ ಕ್ಯಾಂಡಿ ಮೌಂಟನ್ ಅಂದ್ರೆ ಏನು, ಎಲ್ಲಿ ಕ್ಯಾಂಡಿ ಸಿಗ್ತಿರ್ತಾವ, ಪೂರ ಮೌಂಟನ್ ತುಂಬ ಎಲ್ಲ ಕ್ಯಾಂಡೀಸ್ ಇರ್ತಾವ. ಆ್ಯಂಡ್ ಅಲ್ಲಿ ಸ್ಪೆಷಲಿ ಏನಾಗುತ್ತಪ್ಪ ಅಂತಂದ್ರೆ ಯಾವಾಗ ಈ ಎನಿಮಲ್ಸ್ ಸಾಯ್ತಾವಲ್ಲ ಅವೆಲ್ಲ ಎಲ್ಲಿ ಹೋಗ್ತಿರ್ತಾವ,
ಶುಗರ್ ಕ್ಯಾಂಡಿ ಮೌಂಟೇನ್ ಹೋಗ್ತಾವೆ. ಈಗ ನಾವೆಲ್ಲ ಹೆಂಗೆ ಸತ್ ಕೂಡಲೇ ಹೆಲ್ ಅಥವಾ ಹೆವನ್ಗೆ ಹೋಗ್ತದೆ ಅಂತ ಹೇಳ್ತಲ್ಲ, ಆ ರೀತಿ ಈ ಮೋಸಸ್ ಏನು ಹೇಳ್ತಿರ್ತಪ್ಪ ಅಂತಂದ್ರೆ ಸ್ಟೋರೀಸ್ ಆಫ್ ಶುಗರ್ ಕ್ಯಾಂಡಿ ಮೌಂಟನ್. ಸೊ ಅದೊಂದು ರೀತಿ ಪ್ಯಾರಡೈಸ್ ಇದ್ದಂಗೆ. Next one is Molly, another very interesting character. The vain, flighty mare who pulls Mr. Jones' carriage, Molly craves the attention of human beings and loves being groomed and pampered. She has a difficult time with her new life on Animal Farm as she misses wearing ribbons in her man and eating sugar cubes. She represents the petite bourgeois that filled from Russia a few years after the Russian Revolution. Borgias ಅದು. ಸೊ ನೋಡ್ರಿ, ಈ ಮಾಲಿ ಅನ್ನೊಂದು ಕ್ಯಾರೆಕ್ಟರ್ ಹೆಂಗಪ್ಪ ಅಂತಂದ್ರೆ ಇಟ್ ಈಸ್ ಅ ಹ್ಯೂಮನ್ ಲವರ್. ಅದು ಮನುಷ್ಯರನ್ನ ಭಾಳ ಲೈಕ್ ಮಾಡಿರ್ತೈತಿ. ಆಮೇಲೆ ಇದಕ್ಕೆ ಶೋಕಿ ಮಾಡೋದು ಭಾಳ ಅಭ್ಯಾಸ ಇರ್ತೈತಿ. ಲೈಕ್ ಅವರ್ ಗರ್ಲ್ಸ್ ಡೂ. ಹೆಂಗಪ್ಪ ಅಂತಂದ್ರೆ ರಿಬ್ಬನ್ ಹಾಕ್ಕೊಳ್ಳೋದು, ಆಮೇಲೆ ಸ್ವಲ್ಪ ಸ್ಟೈಲ್ ಒಳಗೆ ತಿರುಗಾಡೋದು ಮಾಡೋದು ಅನ್ನೋದು ಇದಕ್ಕೆ ಭಾಳ ಲೈಕ್ ಆಗಿರುತ್ತೆ. ಆ್ಯಂಡ್ ಗ್ರೂಮ್ಡ್ ಅಂದರೆ ಇದಕ್ಕೆ ತಲೆ ಬಾಸಿರ್ತದೆ. ಈಗ ಎಸ್ಪೆಷಲಿ ಹಾರ್ಸಸ್ಗೆ ಬಾಚ್ತಿರ್ತಾರೆ ನೋಡ್ರಿ, ಅದನ್ನು ಡೆಕೋರೇಟ್ ಮಾಡ್ತಿರ್ತಾರೆ. ಸ್ಪೆಷಲಿ ಕಾರ್ಟ್ ಹಾರ್ಸಿಗೆ ಡೆಕೋರೇಟ್ ಮಾಡ್ತಿರ್ತಾರೆ. ಆ್ಯಂಡ್ ಅದು ಈ ಮಾಲಿಗೆ ಭಾಳ ಲೈಕ್ ಆಗಿರ್ತೈತಿ. ಆ್ಯಂಡ್ ಶಿ ಈಸ್ ವೆರಿ ಡಂಬ್ ಅಂದ್ರೆ ಅದು ಶಾಣೆ ಇರಂಗಿಲ್ಲ. ಬಟ್ ಆಕಿಗೆ ಜಾಸ್ತಿ ಪ್ರಿಯ ಯಾರಪ್ಪ ಅಂತಂದ್ರೆ ಈ ಮನುಷ್ಯರನ್ನ ಕಂಡ್ರೆ ಭಾಳ ಲೈಕ್ ಆಗಿರ್ತೈತಿ. ಆಮೇಲೆ ಈ ಅನಿಮಲ್ ಫಾರ್ಮ್ ಒಳಗೆ ಬಂದಂಥ ಚೇಂಜಸ್ ಆಕೆಗೆ ಲೈಕ್ ಆಗಂಗಿಲ್ಲ. ಆ್ಯಂಡ್ ಮಾಲಿ ಈಸ್ ದ ಫಸ್ಟ್ ಅನಿಮಲ್ ಹೂ ರನ್ಸ್ ಆಫ್ ಫ್ರಮ್ ದ ಅನಿಮಲ್ ಫಾರ್ಮ್. ಮಾಲಿ ಏನು ಮಾಡ್ತಾಳಪ್ಪ ಅಂತಂದ್ರೆ ಅನಿಮಲ್ ಫಾರ್ಮಿಂದ ಓಡ್ ಹೋಗ್ತಿರ್ತಾಳೆ. ಆಮೇಲೆ ಈ ಅನಿಮಲ್ ಫಾರ್ಮ್ ಒಳಗೆ ಯಾವಾಗ ಮಿಸ್ಟರ್ ಜೋನ್ಸ್ ಹೊರ ಹೋಗ್ತಾನಲ್ಲ ಅವಾಗ ಈ ಅನಿಮಲ್ಸ್ ಎಲ್ಲ ರೂಲ್ಸ್ ಮಾಡಿರ್ತಾರೆ, ಎಲ್ಲರೂ ಕೆಲಸ ಮಾಡ್ಬೇಕಂತ ಹೇಳಿ. ಮಾಲಿ ಜಾಸ್ತಿ ಕೆಲಸ ಮಾಡ್ತಿರಂಗಿಲ್ಲ, ಏನೇನ್ರಿ ಒಂದು ರೀಸನ್ಸ್ ಹೇಳ್ತಿರ್ತಾರೆ. ಆಮೇಲೆ ಮಾಲಿಗೆ ಫೇವ್ರೇಟ್ ಏನಪ್ಪ ಅಂತಂದ್ರೆ ರಿಬ್ಬನ್ಸ್. ಆದ್ರೆ ಅನಿಮಲ್ ಫಾರ್ಮ್ ಏನು ಇರ್ತಾವ, ಗಿಬ್ಬನ್ಸ್ ಏನು ನಡೆಯಂಗಿಲ್ಲ. ರಿಬ್ಬನ್ಸ್ ಆರ್ ಈಕ್ವಲ್ ಟು ಕ್ಲಾತ್ಸ್ ಅಂದ್ರೆ ಏನು, ನೋ ಅನಿಮಲ್ ಶಾರ್ ವೇರ್ ಕ್ಲಾತ್ಸ್ ಅಂತ ಹೇಳಿ ರೂಲ್ ಮಾಡಿರ್ತಾರ. ಸೊ ನೀನು ಆ ರಿಬ್ಬನ್ ಹಾಕೋಬಾರ್ದು ಅಂತ ಹೇಳಿ ರೂಲ್ಸ್ ಮಾಡಿರ್ತಾರ. ಸೊ ಕೀಪ್ ದಟ್ ಇನ್ ಮೈಂಡ್. ಅದಕ್ಕೆ ಈ ಮಾಲಿಗೆ ಅದು ಲೈಕ್ ಆಗಂಗಿಲ್ಲ. ಮಾಲಿ ಮುಂದೊಂದಿನ ಕರೆಕ್ಟ್ ಪರ್ಫೆಕ್ಟ್ ಟೈಮ್ ನೋಡಿ ವಾಟ್ ಶಿ ಡಸ್ ಈಸ್ ಶಿ ರನ್ಸ್ ಆಫ್ ಫ್ರಾಮ್ ದ ಅನಿಮಲ್ ಫಾರ್ಮ್ನ ಬಿಟ್ಟು ಹೋಗ್ತಾಳಕಿ. ಮತ್ತು ಒಂದಿನ ಈ ಪಿಜನ್ಸ್ ಆಕಿನ ನೋಡ್ತಾವ. ಪಿಜನ್ಸ್ ಈ ಅನಿಮಲ್ ಫಾರ್ಮ್ ಒಳಗೆ ಹೆಂಗೆ ಪಾತ ಅಂದ್ರೆ ಜಾಸೂಸಿ ಮಾಡ್ತಿರ್ತಾವೆ. ಸೊ ಈ ಅನಿಮಲ್ ಫಾರ್ಮ್ ಒಳಗೆ ಜಾಸೂಸಿ ಮಾಡ್ತಿರ್ತಾವೆ. ಅವು ನೋಡ್ತಾವೆ ಈಕಿ ಯಾರೋ ಒಬ್ಬ ಮನುಷ್ಯನ ಜೊತೆ ನಿಂತಿರ್ತಾಳ ಕಾರ್ಟನ್ ಎಳೆಯೋಕೆ. ಆ್ಯಂಡ್ ಅವ ಈಕಿನ ಪ್ಯಾಂಪರ್ ಮಾಡ್ತಿರ್ತಾನೆ. ಪ್ಯಾಂಪರ್ ಅಂದರೆ ಮಾಯ ಮಾಡ್ತಿರ್ತಾನೆ, ಮುದಿಸ್ತಿರ್ತಾನೆ, ಅಂದರೆ ಹಿಂಗೆ ತಲೆ ಸೌರೋದು ಮಾಡ್ತಿರ್ತಾನೆ ಕುದುರೆಗೆ. ಸೊ ಮಾಲಿಗೆ ಅದು ಲೈಕ್ ಆಗ್ತಿರ್ತೈತಿ. ನೆಕ್ಸ್ಟ್ ಕ್ಯಾರೆಕ್ಟರ್ ಬೆಂಜಮಿನ್, ದ ಲಾಂಗ್ ಲಿವ್ ಡಾಂಕಿ ಹೂ ರೆಫ್ಯೂಸಸ್ to feel inspired by the rebellion. Benjamin firmly believes that the life will remain unpleasant no matter who is in charge of all the animals on the farm. He alone comprehends the changes that take place, but he seems either unwilling or unable to oppose the pigs. So animal farm ಇದೊಂದು ರೀತಿ ಹೆಂಗೆ ಪಾತಂದ್ರೆ ಸೈಲೆಂಟ್. ಏನು ಹೋದ್ರು ಆಯ್ತು ಬಿಟ್ಟರು ಆಯ್ತು, ನಮ್ಗೇನು ಸಂಬಂಧ ಇಲ್ಲ. ಹಾಂ ಆಯ್ತು, ಪಿಕ್ಸ್ ಬಂದಾವ, ರೂಲ್ ಮಾಡತಾವ, ಬರಲಿ, ಮನುಷ್ಯರದಾರ ಬರಲಿ. ಸೊ ಏನೂ ಆದ್ರೂ ಜಾಸ್ತಿ ವಿಚಾರ ಮಾಡ್ತಿರಂಗಿಲ್ಲ. ಆಮೇಲೆ ಭಾಳ ಒಂದು ವಿಟಿ ಮಾತಾಡ್ತೈತಿ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಹಿ ಪ್ರಪೋಸಸ್ ಅ ಫ್ರೇಸ್ ಲೈಕ್ ಗಾಡ್ ಹ್ಯಾಸ್ ಗಿವನ್ ಮಿ ಟೇಲ್ ಟು ವಿಗಲ್ ಆಫ್ ದಿ ಫ್ಲೈಸ್ ಟು ಕೀಪ್ ಅವೇ ದಿ ಫ್ಲೈಸ್ ಅಂತ ಹೇಳಿ ಒಂದು ಡೈಲಾಗನ್ನು ಹೇಳ್ತಿರ್ತದು. ಅಂದ್ರೆ ದೇವ್ರ ನಂಗೆ ಬಾಲ ಎದಕ್ಕೆ ಕೊಟ್ಟನಪ್ಪ ಅಂತಂದ್ರೆ ಈ ನನ್ಗಳನ್ನ ದೂರ ಇಡಾಕ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಈ ರೀತಿ ಒಂದು ವಿಟಿ ಮಾತು ಭಾಳ ರೇರ್ ಮಾತಾಡ್ತಿರ್ತಾನ. ಅವ ಈ ಪಿಗ್ಸ್ನ ಅಪೋಸು ಮಾಡಂಗಿಲ್ಲ, ಅವ್ರಿಗೆ ಸಪೋರ್ಟ್ ಹೋಗ್ತಿರಂಗಿಲ್ಲ, ಬಟ್ ಅವ್ನ ಕೆಲಸ ತಾ ಮಾಡೋದು. ಆಮೇಲೆ ಇಟ್ ಈಸ್ ಒನ್ ಆಫ್ ದಿ ಲಾಂಗ್ ಲಿವಿಂಗ್ ಅನಿಮಲ್ ಇನ್ ದ ಫಾರ್ಮ್ ಒಳಗೆ ಇದು ಒಂದು ಲಾಂಗ್ ಲಿವಿಂಗ್ ಅನಿಮಲ್, ನೆನ್ಪಿಟ್ಕೋರಿ. ನೆಕ್ಸ್ಟ್ ಮ್ಯೂರಿಯಲ್, ಡಿಯರ್ ಸ್ಟೂಡೆಂಟ್ಸ್. ಮ್ಯೂರಿಯಲ್, ದ ವೈಟ್ ಗೋಟ್ who reads the 7 commandments to Clover whenever Clover suspects the pigs of violating their prohibition. ಸೊ ಈ ಮ್ಯೂರಿಯಲ್ ಅನ್ನೋದು ಒಂದು ವೈಟ್ ಗೋಟ್, ಒಂದು ಆಡು, ಮೇಕೆ. ಇದೇನಪ್ಪ ಅಂತಂದ್ರೆ ಈ 7 ಕಮಾಂಡ್ಮೆಂಟ್ಸ ಯಾವಾಗ ಇದು ಕ್ಲೋವರ್ ಮರಿತಿರ್ತದೆ, ನಿಮ್ಗೆ ಗೊತ್ತೈತಿ, ಹೆಣ್ಣು ಕುದುರೆ ಅದು ಮರಿತಿರ್ತದಲ್ಲ ಯಾವಾಗಾದ್ರೂ 7 ಕಮಾಂಡ್ಮೆಂಟ್ಸ, ಅದನ್ನ ನೆನಪು ಮಾಡ್ಕೊಡೋದು ಯಾವ್ದಪ್ಪ ಅಂತಂದ್ರೆ ಮ್ಯೂರಿಯಲ್, ನೆನ್ಪಿಟ್ಕೋರಿ. ಸಣ್ಣ ಕ್ಯಾರೆಕ್ಟರ್, ಸಣ್ಣ ಪಾತ್ರ ಅದು. ನೆಕ್ಸ್ಟ್ ಒನ್ ಈಸ್ ಮಿಸ್ಟರ್ ಫ್ರೆಡ್ರಿಕ್, ಹ್ಯೂಮನ್ ಕ್ಯಾರೆಕ್ಟರ್ ಇದು, ನೆನ್ಪಿಡ್ರಿ. ದ ಟಫ್ shrewd operator of Pinchfield, a neighboring farm. Based on Adolf Hitler, the rule of Nazi Germany in the 1930s and 1940s, Mr. Frederick proves an untrustworthy neighbor. ಸೊ ಒಬ್ಬ ಏನಪ್ಪ ಅಂತಂದ್ರೆ
ನೇಬರ್ ಇರ್ತಾನ ಅಂದ್ರೆ ಬಾಜುಕಿನ ಫಾರ್ಮ್ನ ಇವು ಫೆಡ್ರಿಕ್ ಇವು ಹೆಂಗಪ್ಪ ಅಂದ್ರೆ ಅನಿಮಲ್ ಫಾರ್ಮ್ ಇವು ಭಾಳ ಕ್ರೂರವಾಗಿ ನೋಡ್ಕೋತಿರ್ತಾನ. ಒಂದು ರೀತಿಯಿಂದ ಅಡಾಲ್ಫ್ ಹಿಟ್ಲರ್ನ ರೀಪ್ರೆಸೆಂಟ್ ಮಾಡ್ತಾನೆ ಇವ. ಯಾವಾಗ 1930 ಆಮೇಲೆ 1940 1930s ಆ್ಯಂಡ್ 1940s. ಜಸ್ಟ್ ಲೈಕ್ ಅಡಾಲ್ಫ್ ಹಿಟ್ಲರ್ ಹಿ ಯೂಸ್ ಟು ಪನಿಷ್ ಆ್ಯಂಡ್ ಡೂ ಗೆಟ್ ಹೀಸ್ ವರ್ಕ್ ಡನ್. ಓಕೆ, ಫ್ರೆಡ್ರಿಕ್ ಹಿ ಈಸ್ ಆ್ಯನ್ ಅನ್ಟ್ರಸ್ಟ್ವರ್ದಿ ನೇಬರ್ ಯಾಕಪ್ಪ ಅಂದ್ರೆ ಒಂದ್ಸತಿ ಇವ ನಮ್ಮ ಮಿಸ್ಟರ್ ಜೋನ್ಸ್ ಅವ್ನಿಗೆ ಹೆಲ್ಪ್ ಕೇಳಕ್ಕೆ ಹೋಗಿರ್ತಾನ ರಿಗಾರ್ಡಿಂಗ್ ಅನಿಮಲ್ ಫಾರ್ಮ್ ಹಿಂಗೆ ಟೇಕ್ ಓವರ್ ಮಾಡ್ಕೊಂಡವ, ನೀವು ಬಂದು ಸ್ವಲ್ಪ ನಂಗೂ ಹೆಲ್ಪ್ ಮಾಡತ್ತಂತ ಹೇಳ್ತಾನೆ. ಅವಾಗ ಇವ ಹೆಲ್ಪ್ ಮಾಡಂಗಿಲ್ಲ. ಸೊ ಅನ್ಟ್ರಸ್ಟ್ವರ್ದಿ ನೇಬರ್ ಅಂತ ಹೇಳ್ತಾರೆ ಇವಂಗ. ನೆಕ್ಸ್ಟ್ ಒನ್ ಈಸ್ ಮಿಸ್ಟರ್ ಪಿಲ್ಕಿಂಗ್ಟನ್. ಇದು ಹ್ಯೂಮನ್ ಕ್ಯಾರೆಕ್ಟರ್. ದ ಈಸಿ ಗೋಯಿಂಗ್ ಜೆಂಟಲ್ಮೆನ್ ಫಾರ್ಮರ್ ಹೂ ರನ್ಸ್ ಫಾಕ್ಸ್ವುಡ್ ನೇಬರಿಂಗ್ ಫಾರ್ಮ್. ಮಿಸ್ಟರ್ ಫ್ರೆಡ್ರಿಕ್ಸ್ ಬೆಟರ್ ಎನಿಮಿ. ಮಿಸ್ಟರ್ ಪಿಲ್ಕಿಂಗ್ಟನ್ represent the capitalist government of England and the United States. ಸೊ ಮಿಸ್ಟರ್ ಪಿಲ್ಕಿಂಗ್ಟನ್ ಹೆಂಗಪ್ಪ ಅಂತಂದ್ರೆ ಇವು ಕೂಡ ಮಿಸ್ಟರ್ ಫ್ರೆಡ್ರಿಕ್ನ ಎನಿಮೀಸ್. ಅವರಿಬ್ರು ಮಂದಿ ಅವ್ರ ಬಾಜುದವ್ರು, ಇವರು ಆಜು ಬಾಜು ಇದ್ದಂಥ ಒಂದು ಫಾರ್ಮ್ ಒಳಗೆ ಇರ್ತಾರೆ. ಆ್ಯನಿಮಲ್ ಫಾರ್ಮ್ ನಡಕಿರ್ಬೋದು, ಆಜು ಬಾಜು ಯಾವಿರ್ತಾವ. ಮಿಸ್ಟರ್ ಪಿಲ್ಕಿಂಗ್ಟನ್ ಒಂದು ಫಾರ್ಮ್ ಇರ್ತೈತಿ. ಆಮೇಲೆ ಇನ್ನೊಂದು ಕಡೆ ಈ ನಮ್ಮ ಮಿಸ್ಟರ್ ಫ್ರೆಡ್ರಿಕ್ನಿಂದ ಪಿಂಚ್ಫೀಲ್ಡ್ ಮತ್ತು ಫಾಕ್ಸ್ವುಡ್. ಸೊ ರಿಮೆಂಬರ್ ಅನದರ್ ಫಾರ್ಮ್ಸ್ ವಿಚ್ ಆರ್ ರಿಲೇಟೆಡ್ ಟು ಅನಿಮಲ್ ಫಾರ್ಮ್, ದಟ್ ಈಸ್ ಮ್ಯಾನರ್ ಫಾರ್ಮ್. ಅನಿಮಲ್ ಫಾರ್ಮ್ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಮೇನರ್ ಫಾರ್ಮ್ ಅಂತ ಹೇಳಿ. ಮ್ಯಾನರ್ ಫಾರ್ಮ್, ಫಾಕ್ಸ್ವುಡ್, ಆಮೇಲೆ ಪಿಂಚ್ಫೀಲ್ಡ್, ಇವು ಮೂರು ಆಜು ಬಾಜುನ ಇರ್ತಾವ. ಸೊ ಅದ್ರೊಳಗೆ ಪಿಲ್ಕಿಂಗ್ಟನ್ ಅಂದು ಯಾವ್ದಪ್ಪ ಅಂತಂದ್ರೆ ಈ ಫಾಕ್ಸ್ವುಡ್ ಅನ್ನೋದು. ಇವು ಕೂಡ ಏನಪ್ಪ ಅಂತಂದ್ರೆ ಅಪೋಸಿಟ್ ಇರ್ತಾನೆ ಮಿಸ್ಟರ್ ಫ್ರೆಡ್ರಿಕ್ಕಿಗೆ. ಸೊ ಇವ ಏನು ರಿಪ್ರೆಸೆಂಟ್ ಮಾಡ್ತಾನಂದ್ರೆ ಕ್ಯಾಪಿಟಲಿಸ್ಟಿಕ್ ಗವರ್ಮೆಂಟ್ ಆಫ್ ಇಂಗ್ಲೆಂಡ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಸೊ ಕ್ಯಾಪಿಟಲಿಸ್ಟಿಕ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಬಂಡವಾಳಶಾಹಿ ಒಂದು ಪ್ರಪೋಸ್ ಮಾಡ್ತಿರ್ತಾನೆ ಇವ. ನೆಕ್ಸ್ಟ್ ಮಿಸ್ಟರ್ ವಿಂಪರ್, ಅಗೇನ್ a very important character, maybe 2 marks ಅದು ನಿಮಗೆಲ್ಲ ಬರ್ಬೋದು ಇದು. The human solicitor whom Napoleon hires to represent animal farm in a human society. Mr. Wimper's entry into the animal farm community initiates contact between animal farm and human society, alarming the common animals. So dear students, Mr. Wimper ಏನಪ್ಪ ಅಂತಂದ್ರೆ he is a solicitor ಅಂದ್ರೆ ಏನಪ್ಪ ಅಂತಂದ್ರೆ ಒಬ್ಬ ಮಧ್ಯಸ್ಥಿಕೆಯನ್ನು ವಹಿಸ್ತಿರ್ತಾನೆ ಅಥವಾ ವಕೀಲನ ಥರ ಕೆಲಸ ಮಾಡ್ತಿರ್ತಾನೆ. ಯಾವಾಗಂದ್ರೆ ನೆಪೋಲಿಯನ್ ಜೊತೆ ನೋಡ್ರಿ ಅನಿಮಲ್ಸ್ ರೂಲ್ ಮಾಡ್ಕೊಂಡಿರ್ತಾವೆ 7 ಕಮಾಂಡ್ಮೆಂಟ್ಸ್ ಒಳಗೆ. ಏನಪ್ಪ ಅಂತಂದ್ರೆ ನೋ ಅನಿಮಲ್ ಶಾಲ್ ಎವರ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಹ್ಯೂಮನ್ಸ್. ಇದು ಒಂದು ರೂಲ್ ಇರುತ್ತೆ 7 ಕಮಾಂಡ್ಮೆಂಟ್ಸ್ ಒಳಗೆ. ಅದು ಇಲ್ಲ, ಬಟ್ ಇದು ಒಂದು ರೂಲ್. ಅದು ಏನಪ್ಪ ಅಂತಂದ್ರೆ ಯಾವುದೇ ಅನಿಮಲ್ ಮನುಷ್ಯರ ಥರ ಬಿಹೇವ್ ಮಾಡಬಾರ್ದು, ಆಮೇಲೆ ಮನುಷ್ಯರ ಜೊತೆ ಟಚ್ ಕಾಂಟ್ಯಾಕ್ಟ್ ಒಳಗೆ ಇರಬಾರ್ದು ಅಂತ ಇರ್ತೈತಿ. ಬಟ್ ನೆಪೋಲಿಯನ್ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ರೂಲ್ ಸಂಬಂಧ ಏನು ಮಾಡ್ತಾನೆ, ವಿಂಡ್ ಮೈಲ್ ಕಟ್ಟಬೇಕಾದ್ರೆ ಅವ್ನಿಗೆ ಸಾಮಾನು ಬೇಕಾಗಿರ್ತಾವ. ಆ ಸಾಮಾನು ಆಗಿರ್ಬೋದು, ಆ ಸಾಮಾನು ತರಬೇಕಂದ್ರೆ ಇವ ಮತ್ತೆ ವಾಪಸ್ ಈ ಎಗ್ಸ್ನು ಕೂಡ ಮಾರ್ತಾನ, ಮಿಲ್ಕ್ನು ಕೂಡ ಮಾರ್ತಾನ. ಸೊ ನೆನ್ಪಿಡ್ರಿ ಈ ರೀತಿ ಒನ್ಸ್ ಅಗೇನ್ ನೆಪೋಲಿಯನ್ ಸ್ಟಾರ್ಟೆಡ್ ಟು ಆ್ಯಕ್ಟ್ ಆಸ್ ಹ್ಯೂಮನ್ಸ್, ವೇರ್ ಇನ್ ಮಿಸ್ಟರ್ ವಿಂಪರ್ ವಾಸ್ ಸಾಲಿಸಿಟರ್ ಅಂದರೆ ಮೀಡಿಯೇಟರ್. ನೆಪೋಲಿಯನ್ ಮತ್ತು ಅದರ್ ಹ್ಯೂಮನ್ಸ್ ಕಾಂಟ್ಯಾಕ್ಟ್ ಯಾರಪ್ಪ ಅಂತಂದ್ರೆ ಮೀಡಿಯೇಟರ್ ಯಾರು ಆಗ್ತಿರ್ತಾರೆ ಅಲ್ಲಿ, ಮಿಸ್ಟರ್ ವಿಂಪರ್ ನಡಕಿರ್ತಾನ. ಏನಾದರೂ ಹಿಂಗೆ ಮಾರೋದಿತ್ತು, ನೆಪೋಲಿಯನ್ ಏನಾದರೂ ಮಾರೋದಿತ್ತು ಅಂದ್ರೆ ಎಗ್ಸ್ ಆಗಿರ್ಬೋದು, ಆಮೇಲೆ ಯಾವುದೇ ಕಾಳು ಆಗಿರ್ಬೋದು, ಎನಿಥಿಂಗ್ ಸೀಡ್ಸ್ ಮಾರಬೇಕಾಗಿತ್ತಂದ್ರೆ ಇವ ಮೀಡಿಯೇಟರ್ ಇರ್ತಾನೆ ಹೊರಗಿನ ಹ್ಯೂಮನ್ ಕಾಂಟ್ಯಾಕ್ಟ್ಸ್ ಜೊತೆ ಬೆಳೆಸಾಕ. ಯಾರು? ಮಿಸ್ಟರ್ ವಿಂಪರ್, ನೆನ್ಪಿಟ್ಕೋರಿ. ಓಕೆ, ದ ರೂಲ್ ಈಸ್ ಬ್ರೋಕನ್ ಬೈ ಮಿಸ್ಟರ್ ನೆಪೋಲಿಯನ್. ಇಲ್ಲೆಲ್ಲ ಈ ಪಿಗ್ ಏನು ಮಾಡೋದಪ್ಪ ಅಂದ್ರೆ ಎಲ್ಲ ರೂಲ್ಸ್ ಮುರಿಯೈತಿ. ಸ್ನೋಬಾಲ್ ಏನು ರೂಲ್ಸ್ ಮುರಿದಿರಂಗಿಲ್ಲ, ಬಟ್ ಸ್ನೋಬಾಲ್ ನೀವು ಹೊರಗೆ ಓಡ್ಸಕ್ಯಾನ. ಯಾರು? ನೆಪೋಲಿಯನ್. ನೆನ್ಪಿಟ್ರಿ, ಎಕ್ಸಾಮ್ ಒಳಗೆ ಬರೀಬೇಕಿದ್ನ. ನೆಕ್ಸ್ಟ್, ಜಸ್ಸಿ ಆ್ಯಂಡ್ ಬ್ಲೂಬೆಲ್, 2 dogs, each of whom gives birth early in the novel. Napoleon takes the puppies in the order to educate them. So ನೆನ್ಪಿಡ್ರಿ, I have already mentioned while explaining about Napoleon ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳೀನಿ ಏನಪ್ಪ ಅಂತಂದ್ರೆ 9 ಅಟ್ಯಾಕ್ ಡಾಗ್ಸ್ ಅಂತ ಹೇಳಿ ಬಂದಿದ್ದು. 9 ನಾಯಿಗಳು ಸ್ನೋಬಾಲ್ನ ಅಟ್ಯಾಕ್ ಮಾಡ್ತಾವ. ಆಮೇಲೆ ಅದೇ 9 ನಾಯಿಗಳನ್ನ ಇಟ್ಕೊಂಡು ಇವು ರೂಲ್ ಮಾಡ್ತಿರ್ತಾನೆ. ಯಾರು? ನೆಪೋಲಿಯನ್. ಹೆಂಗ ಎನಿಮಲ್ ಫಾರ್ಮ್ ಒಳಗಿರುವಂಥ ಎಲ್ಲ ಆನಿಮಲ್ಸನ್ನ ಹೆದರಿಕೆ ಒಳಗಿಟ್ಟು ರೂಲ್ ಮಾಡ್ತಿರ್ತಾನವ. 2 dogs, each of them gave birth early in the novel. Napoleon takes the puppies in order to educate them. ನೆಪೋಲಿಯನ್ ಈ ಪಪ್ಪೀಸ್ ಹುಟ್ಟುಗುಡ್ದನ ಯಾರ್ದು? ಜಸ್ಸಿ ಮತ್ತು ಬ್ಲೂಬೆಲ್ನ ಮರಿಗಳು. ಅವು ಮರಿಗಳನ್ನ ಏನು ಮಾಡ್ತಾನೆ ಇವಾಗ ಹುಟ್ಟು ತಡ ಇಲ್ದ ತೊಗೊಂಡು ಹೋಗಿಬಿಡ್ತಾನೆ. ಸೊ ತೊಗೊಂಡೋಗಿ ಸಾಕ್ತಿರ್ತಾನೆ ಸೀಕ್ರೆಟ್ಲಿ. ಅವನು ಸಾಕಿ ತನ್ನ ಕಂಟ್ರೋಲ್ ಒಳಗೆ ತೊಗೊಂಬಂದಿರ್ತಾನೆ. ಏನ ಮಾಡೋಣ 9 ನಾಯಿಗಳು ಇವು ನೆಪೋಲಿಯನ್ ಮಾತು ಅಷ್ಟೇ ಕೇಳ್ತಿರ್ತಾವೆ. ಬೇರೆ ನಾಯಿಗಳು, ಬೇರೆ ಫಾರ್ಮ್ ಒಳಗಿನ ಎಲ್ಲ ಯಾವ ಎನಿಮಲ್ಸ್ನ ಮಾತು ಕೇಳ್ತಿರಂಗಿಲ್ಲ. ಸೀಕ್ರೆಟ್ಲಿ ಅವ್ನು ಬೆಳೆಸ್ತಾನವ, ಟ್ರೈನ್ ಮಾಡಿರ್ತಾನೆ ಇವನ್ ಮಾತನ್ನೇ ಕೇಳುವಂಗ. ಸೊ ಅದೇ 9 ನಾಯಿಗಳನ್ನ ಇಟ್ಕೊಂಡ ಇವ ರೂಲ್ ಮಾಡ್ತಾನ ಅನಿಮಲ್ ಫಾರ್ಮ್ನ. ಸೊ ನೆನ್ಪಿಡ್ರಿ, ಜಸ್ಸಿ ಮತ್ತು ಬ್ಲೂಬೆಲ್ನ 9 ಮರಿಗಳು. ಮೈಟ್ ಬಿ ಕ್ವಶನ್ ಫಾರ್ 2 marks or 1 marks. ನೆಕ್ಸ್ಟ್, ಮಿನಿಮಸ್. ಸೊ
as for 1 marks and 2 marks question, it is also very important. The poet Pig, who writes verse about Napoleon and pens the banal patriotic song Animal Farm, Animal Farm, to replace the early idealistic hymn Beasts of England, which the old major passes on to the others. ಸೊ ಓಲ್ಡ್ ಮೇಜರ್ ಇಲ್ಲಿ ನಿಮ್ಗೊಂದು ಹೇಳಿದಿನ ಒಂದು ಪೋಯಮ್ ರೀಪ್ರೆಸೆಂಟ್ ಅಥವಾ ಪೋಯಮ್ ಬರ್ದಿರ್ತಾನ ಅಥವಾ ಪೋಯಮ್ ಹೇಳ್ತಾನವ ಯಾವ್ದಪ್ಪ ಅಂತಂದ್ರೆ ಬೀಸ್ಟ್ಸ್ ಆಫ್ ಇಂಗ್ಲೆಂಡ್, ಬೀಸ್ಟ್ಸ್ ಆಫ್ ಐರ್ಲೆಂಡ್ ಅಂತ ಹೇಳಿ ಆ ಒಂದು ಪೋಯಮ್ ನಾವು ಹೇಳಿರ್ತಾನ, ಈಕ್ವಲ್ ಆಗಿರುವಂಥದ್ದು ಪೋಯಮ್ ಅದು. ಆ ಪೋಯಮನ್ನು ರೀಪ್ಲೇಸ್ ಮಾಡಕ್ಕೆ ಈ ಮಿನಿಮಸ್ ಏನಪ್ಪ ಅಂತಂದ್ರೆ ಇವು ಅನಿಮಲ್ ಫಾರ್ಮ್ ಒಳಗಿದ್ದಂಥ ಪೋಯೆಟ್ ಇದು. ಅದು ಪೋಯಮನ್ನು ಬರೀತೈತಿ ಯಾವ್ದಪ್ಪ ಅಂತಂದ್ರೆ ಅನಿಮಲ್ ಫಾರ್ಮ್ ಅಂತಂದೇಳಿ. ಆಮೇಲೆ ಓಲ್ಡ್ ಮೇಜರ್ ಬರೆದಿರೋಂಥ ಏನು ಬೀಸ್ಟ್ ಆಫ್ ಇಂಗ್ಲೆಂಡ್ನ ರೀಪ್ಲೇಸ್ ಮಾಡಿ ಅನಿಮಲ್ ಫಾರ್ಮ್ ಅಂತ ಹೇಳಿ ಪೋಯಮ್ ಬರ್ತೈತಿ. ಆ್ಯಂಡ್ ಇದನ್ನು ಹೇಳಿದ್ದು ಯಾರಪ್ಪ ಅಂದ್ರೆ ನೆಪೋಲಿಯನ್ ಹೇಳಿರ್ತಾನೆ ಇದನ್ನು ಬರೀ ಚೇಂಜ್ ಮಾಡೋದಂತ ಹೇಳಿ. ಮಿನಿಮಸ್ ನೆಪೋಲಿಯನ್ ಕೈ ಒಳಗೆ ಕೆಲಸ ಮಾಡ್ತಿರ್ತಾನೆ, ಸ್ಕ್ವಿಲ್ಲರ್ ಕೂಡ ನೆಪೋಲಿಯನ್ ಕೈ ಒಳಗೆ ಕೆಲಸ ಮಾಡ್ತಾನೆ ಲೇಟರ್ ಆನ್. ಸೊ ಕೀಪ್ ದಟ್ ಇನ್ ಮೈಂಡ್. ಬೀಸ್ಟ್ಸ್ ಆಫ್ ಇಂಗ್ಲೆಂಡ್ ಸಾಂಗ್ ಚೇಂಜ್ ಆಗಿ ಅನಿಮಲ್ ಫಾರ್ಮ್ ಅಂತ ಆಗ್ತದೆ. ಮೇ ಬಿ 2 marks ಕ್ವಶನ್ ಐತಿದು. ಆಮೇಲೆ ಫಾರ್ಮ್ ಆಗಿರುವಂಥ ಪೋಯೆಟ್ ಯಾರು ಅಂತ ಹೇಳಿ ಕೇಳ್ರ ಮಿನಿಮಸ್, ನೆನಪಿಟ್ಕೋರಿ. ನೆಕ್ಸ್ಟ್ ಇವು ಶಾರ್ಟ್ ಕ್ಯಾರೆಕ್ಟರ್ಸ್. ಶಿಪ್ಸ್ ಯಾವತ್ತು ಏನಪ್ಪ ಅಂತಂದ್ರೆ ಟೂ ಲೆಗ್ಸ್ ಬ್ಯಾಡ್ 4 legs ಗುಡ್, ಅಥವಾ 4 legs ಗುಡ್ 2 legs ಬ್ಯಾಡ್ ಅಂತಿರ್ತಾವ. ಪ್ರತಿಯೊಂದು ಮೀಟಿಂಗ್ ಮುಗಿದ ತಕ್ಷಣ ಇವತ್ತು ನಂತಿರ್ತಾವ. ಶಿಪ್ ಇಡೀ ಫಾರ್ಮ್ ಆಗಿರುವಂಥ ಎಲ್ಲಕ್ಕಿಂತ ಡಂಬೆಸ್ಟ್ ಮಬ್ ಇರ್ತಾವೆ ಎಲ್ಲಕ್ಕಿಂತ. ಗೂಸ್ ಬಾತ್ಕೋಳಿ. ಆಮೇಲೆ ಇವು ಕೂಡ ಗೂಸ್ ಬಾತ್ಕೋಳಿ ಇವು ಏನಪ್ಪ ಅಂತಂದ್ರೆ ಅನಿಮಲ್ ಫಾರ್ಮ್ ಇಳುವಂಥ ಮತ್ತೊಂದು ಅನಿಮಲ್. ಹೆನ್ ಇವು ಥರದೇ ತತ್ತಿಗಳನ್ನ ತೊಗೊಂಡು ಅವು ಮಾರ್ತಿರ್ತಾನ ಹೆನ್. ಕಾಕ್ 9 puppies. ಕಾಕ್ದ ರೋಲ್ ಏನಪ್ಪ ಅಂತಂದ್ರೆ ಮುಂಜಾನೆ ಎದ್ದು ಈ ಇವನ್ ಎಬ್ಸೋದು, ಯಾರು ನಮ್ಮ ಬಾಕ್ಸರ್. ಯಾಕಂದ್ರೆ ಎಲ್ಲರಿಗಿಂತ ಜಲ್ದಿ ಹೇಳ್ಬೇಕಂತಿರ್ತಾನ, ಅವ ಕೊಕ್ರಿಗೆ ಹೇಳಿರ್ತಾನ ಏನಪ್ಪ ಅಂತಂದ್ರೆ ಎಲ್ಲಕ್ಕಿಂತ ಜಲ್ದಿ ಬಂದು ನನಗೆ ಎಬ್ಸು ಅಂತ ಹೇಳ್ಬಿಟ್ಟಿರ್ತಾನ, ಯು ಮಸ್ಟ್ ವೇಕ್ ಮಿ ಅಪ್ ಅರ್ಲಿ. ಆಮೇಲೆ 9 puppies, ಯು ಆಲ್ ನೋ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇಯರ್, ದಟ್ ಈಸ್ 9 puppies. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನೆಪೋಲಿಯನ್ ಅವನ್ನ ತೊಗೊಂಡೋಗಿ ಸಾಕ್ತಾನ. ಅದರ್ ಪಿಗ್ಸ್ ಆ್ಯಂಡ್ ಪೋಕ್ಸ್, ಮತ್ತು ಅಲ್ಲಿ ಅದರ್ ಅನಿಮಲ್ಸ್ ಇರ್ತಾವೆ, ಪಿಗ್ಸ್, ಪೋಕ್ಸ್, ಈವನ್ rabbits and rats are also there as a minor characters. They don't play any important role. Yes, that's it for today's video. I hope you have understood the novella. For more such videos, like the video, subscribe the channel and share it with your friends. Thank you all dear students. All the best for your exams.